ಕೂಡ ನಾವೆಲ್ಲರೂ ಈ ಒಂದು ಕೂಟಕ್ಕಾಗಿ ಆಗಮಿಸಿದ್ದೇವೆ. Today is the last day of our big convention. ನಮ್ಮ ಈ ಒಂದು ಸಮ್ಮೇಳನದ ಅಥವಾ ಕೂಟದ ಕೊನೆಯ ದಿನ ಇದಾಗಿದೆ. It was a time of blessing even to my own soul. ಇದು ನನ್ನ ಆತ್ಮಕ್ಕೂ ಕೂಡ ಬಹಳ ದೊಡ್ಡ ಆಶೀರ್ವಾದಕರವಾದದ್ದಾಗಿದೆ. I think Lord has spoken to you in some way, through these classes and night meeting. ಈ ಸಂದೇಶಗಳ ಮೂಲಕವಾಗಿಯೂ ಈ ಕೂಟಗಳ ಮೂಲಕವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಿಮ್ಮ ಹೃದಯಗಳೊಂದಿಗೆ ಮಾತನಾಡಿದ್ದಾನೆಂಬುದಾಗಿ ನಂಬುತ್ತೇನೆ. I thank you for the responsible brethren who have invited me for this series of meetings. ಈ ಒಂದು ಸರಣಿ ಕೂಟಗಳಿಗಾಗಿ ನನ್ನನ್ನು ಆಹ್ವಾನಿಸಿದಂತಹ ಈ ಕೂಟದ ಆಯೋಜಕರು ಮತ್ತು ಜವಾಬ್ದಾರಿಯುತರಾದಂತಹ ಸಹೋದರರಿಗೆ ನನ್ನ ವಂದನೆಗಳು. I am what I am only because of God's grace. ನಾನು ಏನಾಗಿದ್ದೇನೋ ಅದು ಕೇವಲ ದೇವರ ಕೃಪೆಯಿಂದ ಮಾತ್ರವೇ ಆಗಿದ್ದೇನೆ. I give all honor glory to him alone, as we have heard in the song. ನಾವು ಹಾಡಿನಲ್ಲಿ ಕೇಳಿದ ಹಾಗೆಯೇ ಎಲ್ಲಾ ಘನ ಮಾನ ಮಹಿಮೆಗಳು ಕರ್ತನಿಗೆ ಮಾತ್ರವೇ. I was speaking on world events during the last 3 nights. ನಾನು ಕಳೆದ 3 ರಾತ್ರಿಗಳಲ್ಲಿಯೂ ಕೂಡ ನಾನು ಜಗತ್ತಿನ ಪ್ರಚಲಿತ ಘಟನೆಗಳ ಕುರಿತಾಗಿ ಮಾತನಾಡುತ್ತಾ ಇದ್ದೆನು. I was trying to convince that we are very close to the day of rapture. ನಾವುಗಳು ಸಭೆಯ ಎತ್ತಲ್ಪಡುವಿಕೆಯ ದಿನಕ್ಕೆ ಬಹಳ ಸಮೀಪಸ್ಥರಾಗಿದ್ದೇವೆ ಎಂಬುದನ್ನ ನಾನು ಮನವರಿಕೆ ಮಾಡಿ ಹೇಳುತ್ತಿದ್ದೆನು. I can go on speaking the world events even few days more. ನಾವು ಇನ್ನೂ ಕೂಡ ಕೆಲವು ಹೆಚ್ಚು ದಿವಸಗಳ ಕಾಲ ನಾವು ಈ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ನೋಡುತ್ತಾ ಹೋಗಬಹುದು. But the Spirit of God has moved my heart to speak a special topic in relation to the end time. ದೇವರು ತಾನೇ ನನ್ನ ಹೃದಯದಲ್ಲಿ ಆತನು ಸಂಚಲಿತನಾಗಿ ನಾನು ಈ ಅಂತ್ಯ ದಿನಗಳ ಕುರಿತಾದಂತಹ ಮತ್ತೊಂದು ವಿಶೇಷ ಸಂದೇಶವನ್ನ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದ್ದಾನೆ. With much prayer I am opening that topic. ನಾನು ಹೆಚ್ಚು ಪ್ರಾರ್ಥನಾ ಪೂರ್ವಕವಾಗಿ ನಾನು ಆ ವಿಷಯವನ್ನ ತೆರೆಯುತ್ತೇನೆ. This also proves that we are living in end days. ಇದು ಕೂಡ ನಾವು ಅಂತ್ಯ ದಿನಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಅನ್ನುವುದನ್ನ ಅದು ನಿರೂಪಿಸುತ್ತದೆ. I'm going to open up the study from Olivet Discourse. ನಾನು ಈ ಒಲಿವ ಬೆಟ್ಟ ಎಣ್ಣೆ ಮರಗಳ ಗುಡ್ಡದ ಮೇಲಿನ ಸಂಭಾಷಣೆಯೊಂದಿಗೆ ನಾನು ಇದನ್ನು ಪ್ರಾರಂಭಿಸುತ್ತೇನೆ. It is known as a discourse because it is a long, talk. ನೋಡುವಾಗ ಇದು ದೀರ್ಘವಾದಂತಹ ಸಂಭಾಷಣೆಯಾಗಿದ್ದರಿಂದ ನಾನು ಅದನ್ನ ಆ ಎಣ್ಣೆ ಮರಗಳ ಗುಡ್ಡದ ಸಂಭಾಷಣೆ ಎಂಬುದಾಗಿ ಕರೆಯುತ್ತೇನೆ. You need to turn with me to Matthew 24. ನೀವು ನನ್ನೊಂದಿಗೆ ಸತ್ಯವೇದವನ್ನ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳಬೇಕು. Since it is a new topic and many doubts can come into your hearts, please watch closely with the scripture. ಇದು ಒಂದು ಹೊಸ ವಿಷಯವಾದ್ದರಿಂದ ಅನೇಕ ಸಂದೇಹಗಳು ನಿಮಗೆ ಬರಬಹುದು. ಆದ್ದರಿಂದ ಈ ಒಂದು ಅಧ್ಯಾಯವನ್ನ ವಾಕ್ಯವನ್ನ ಬಹಳ ಗಮನವಿಟ್ಟು ನೀವು ಗಮನಿಸಿ ನೋಡಿರಿ. 3 questions was asked to our blessed Lord. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ 3 ಪ್ರಶ್ನೆಗಳು ಕೇಳಲ್ಪಟ್ಟವು. And the answer is recorded in Matthew 24. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅದಕ್ಕೆ ಕರ್ತನು ಕೊಟ್ಟಂತ ಉತ್ತರಗಳು ನಮೂದಿಸಲ್ಪಟ್ಟಿವೆ. Look at verses 3, last part of verse 3. 3ನೇ ವಚನದ ಕೊನೆಯ ಭಾಗವನ್ನ ನೋಡಿರಿ. What will be the sign of your coming and of the end of the age? ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು, ನಮಗೆ ಹೇಳು ಎಂದು ಕೇಳಿದರು. The disciples asked him, what is the sign of your coming? What is the sign of the end of the age? ಅವರು ಹೇಳ್ತಾರೆ, ನಿನ್ನ ಬರೋಣಕ್ಕೆ ಸೂಚನೆ ಏನು ಅಥವಾ ಯುಗದ ಅಂತ್ಯಕ್ಕೆ ಸೂಚನೆ ಏನು ಎಂಬುದಾಗಿ ಅವರು ಕೇಳುತ್ತಾರೆ. Do you know what is the sign it spoke first? ಆತನು ಮಾತನಾಡಿದಂತಹ ಮೊದಲನೆಯ ಸೂಚನೆ ಏನು ಗೊತ್ತಾ? We don't heed it much. We are not looking into much. ನಾವು ಅದನ್ನು ಹೆಚ್ಚಾಗಿ ನಾವು ಗಮನಿಸುವುದಿಲ್ಲ, ಹೆಚ್ಚಾಗಿ ಅದನ್ನ ನೋಡುವುದಿಲ್ಲ. Look at that. The Lord mentioned something will happen in the end time. ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಅಂತ್ಯ ದಿನಗಳಲ್ಲಿ ಅಥವಾ ಕಡೆ ದಿನಗಳಲ್ಲಿ ನಡೆಯುವಂತ ಘಟನೆಗಳನ್ನ ಸಂಗತಿಗಳನ್ನ ಆತನು ಹೇಳುತ್ತಿದ್ದಾನೆ. What is the sign of the end? What is the sign of the end of the age? ಯುಗದ ಅಂತ್ಯಕ್ಕೆ ಇರುವಂತ ಸೂಚನೆ ಏನು? Immediately answered like this. ತಕ್ಷಣವೇ ಯೇಸು ಕ್ರಿಸ್ತನು ಈ ರೀತಿಯಾಗಿ ಉತ್ತರಿಸುತ್ತಾನೆ. Take heed that no one will deceive you.
ನೀವು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ಯಾರು ನಿಮ್ಮನ್ನ ಮೋಸಗೊಳಿಸಬಾರದು. From his statement we can understand the last time will be a time of deception. ಇದರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದೇನೆಂದ್ರೆ, ಅಂತ್ಯ ದಿನಗಳು ಎಂಬುದಾಗಿ ಹೇಳಿದರೆ ಮೋಸಗೊಳಿಸುವ ದಿವಸಗಳೇ. I'll prove from scripture that this deception is going to happen in the Christian world. ನಾನು ನಿಮಗೆ ದೇವರ ವಾಕ್ಯದಿಂದ ನಿರೂಪಿಸುತ್ತೇನೆ. ಏನಂದ್ರೆ, ಈ ಒಂದು ಮೋಸಗೊಳಿಸುವಂತ ಕಾರ್ಯ ಕ್ರೈಸ್ತ ಪ್ರಪಂಚದಲ್ಲಿಯೂ ಕೂಡ ಸಂಭವಿಸುತ್ತದೆ. He didn't stop there. ಆತನು ಅಲ್ಲಿಗೆ ನಿಲ್ಲಿಸಲಿಲ್ಲ. Immediately after this, ಅದರ ನಂತರ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ, again he told in verses 5, 5ನೇ ವಚನದಲ್ಲಿ ಆತನು ಹೇಳುತ್ತಾನೆ, and many will come in my name saying I am Christ and will deceive many. ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನ ಮೋಸಗೊಳಿಸುವರು. You know, he is speaking again, there will be deception. ಆತನು ಮತ್ತೊಮ್ಮೆ ಮಾತನಾಡುತ್ತಿದ್ದಾನೆ, ಮೋಸ ಆಗುತ್ತದೆ. How this deception is going to take place? ಹಾಗಾದರೆ ಈ ಮೋಸಕರವಾದದ್ದು ಹೇಗೆ ಸಂಭವಿಸಲಿಕ್ಕಿದೆ? The Lord started to speak again. ಕರ್ತನು ಮತ್ತೊಮ್ಮೆ ಮಾತನಾಡಲು ಪ್ರಾರಂಭಿಸಿದನು. Look at verses 11. 11ನೇ ವಚನ ನೋಡಿರಿ. Many false prophets will rise and deceive many. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. Oh, look at that. ಅದನ್ನ ನೋಡಿರಿ. The Lord is warning the terminal generation, there will be many prophets who will deceive. ಕರ್ತನು ಹೇಳ್ತಾನೆ, ಅಂತ ದಿನಗಳಲ್ಲಿ ಅನೇಕ ಪ್ರವಾದಿಗಳು ಮೋಸಗೊಳಿಸುವರು, ಸುಳ್ಳು ಪ್ರವಾದಿಗಳು. We will see who is this prophets. ಈ ಪ್ರವಾದಿಗಳು ಯಾರು ಎಂಬುದಾಗಿ ನೋಡೋಣ. How they are going to deceive. ಅವರು ಹೇಗೆ ಮೋಸಗೊಳಿಸುತ್ತಾರೆ. He gave us again, light on this. Look at verse 24. 24ನೇ ವಚನವನ್ನು ನೋಡಿರಿ. ಅಲ್ಲಿ ಆತನು ಹೇಗೆ ಮೋಸಗೊಳಿಸುತ್ತಾರೆ ಎಂಬುದಕ್ಕೆ ಆತನು ಬೆಳಕನ್ನು ಚೆಲ್ಲುತ್ತಾನೆ. False Christ and false prophets will rise and show great signs and wonders to deceive. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. Even if it is possible, even the elect will be deceived. ನೋಡುವಾಗ ಸಾಧ್ಯವಾದರೆ ದೇವರಾದುಕೊಂಡವರು ಕೂಡ ಮೋಸಕ್ಕೊಳಗಾಗುತ್ತಾರೆ. Look at that. How many times the Lord has given warning in that one chapter. ಆ ಒಂದು ಅಧ್ಯಾಯದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಎಷ್ಟು ಸಾರಿ ಆತನು ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆಂಬುದನ್ನು ನೋಡಿರಿ. What came to my mind, if we are living in the end time, this what the Lord has told is already existing. ಈ ಒಂದು ಮಾತುಗಳನ್ನು ಓದುವಾಗ ನಾವು ಅಂತ್ಯ ದಿನಗಳಲ್ಲಿ ಇದ್ದೇವೆ ನಮಗೆ ಗೊತ್ತಾಗಲಿಕ್ಕೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳಿದಂತಹ ಆ ಮೋಸಗೊಳಿಸುವ ಕಾರ್ಯ ಈಗಾಗಲೇ ಅಸ್ತಿತ್ವದಲ್ಲಿ ಇದೆ, ನಡೆಯುತ್ತಾ ಇದೆ. Deception by false prophet. ಸುಳ್ಳು ಪ್ರವಾದಿಗಳಿಂದ ಮೋಸ. Deception by wonders and miracles. ಅದ್ಭುತ ಕೃತ್ಯಗಳ ಮತ್ತು ಸೂಚಕ ಕಾರ್ಯಗಳ ಮೂಲಕವಾದ ಮೋಸ. What is happening around the globe? ಪ್ರಪಂಚದಾದ್ಯಂತ ಏನೆಲ್ಲ ನಡೆಯುತ್ತಾ ಇದೆ. Around the world this is happening, and you can be sure this is the word that the Lord has spoken. ಲೋಕದಾದ್ಯಂತ ಇದು ಸಂಭವಿಸುತ್ತಲೇ ಇದೆ. ಆದ್ದರಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು, ಈ ಮಾತುಗಳು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮಾತುಗಳು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. Once we analyze and understand, we can be sure we are in the end time what the Lord has mentioned. ಒಂದು ಸಾರಿ ನಾವು ಇದನ್ನ ಓದಿ ಅರ್ಥ ಮಾಡಿಕೊಂಡು ಅದನ್ನ ಅವಲೋಕನ ಮಾಡಿದಾಗ ನಾವು ಸ್ಪಷ್ಟವಾಗಿ ತಿಳಿಯಬಹುದೇನೆಂದ್ರೆ ನಾವಿರುವಂತದ್ದೇ ಅಂತ್ಯ ದಿನಗಳು ಎಂಬುದಾಗಿ. In the history of the church, ನಿಮಗೆ ಗೊತ್ತಾ, ಸಭೆಯ ಚರಿತ್ರೆಯಲ್ಲಿ it was in the last time of 20th century this started. 20ನೇ ಶತಮಾನದ ಅಂತ್ಯದಲ್ಲಿ ಈ ಒಂದು ಮೋಸಗೊಳಿಸುವಿಕೆಯು ಪ್ರಾರಂಭವಾಯಿತು. It was not there in Christian world at all. ಕ್ರಿಸ್ತ ಪ್ರಪಂಚದಲ್ಲಿ ಇದು ಯಾವಾಗಲೂ ಕೂಡ ಇದ್ದಿರಲಿಲ್ಲ. How did it start? ಅದು ಹೇಗೆ ಪ್ರಾರಂಭವಾಯಿತು? There is 3 stages in which it has come as it is today. ಅದು 3 ಹಂತಗಳಲ್ಲಿ ಬೆಳೆಯುತ್ತಾ ಬಂದು ಇವತ್ತು ಇರುವಂತಹ ಈ ಸ್ಥಿತಿಗೆ ಬಂದಿದೆ. It started on 1901 January 1. 1901 ಜನವರಿ 1ರಂದು ಪ್ರಾರಂಭವಾಯಿತು. At 7 o'clock. 7 ಗಂಟೆಗೆ. Whenever January 1 come, everyone is emotional a little bit. ಪ್ರತಿ ವರ್ಷ ಜನವರಿ 1 ಬಂದಾಗ
ಪ್ರತಿಯೊಬ್ಬೊಬ್ಬರು ಕೂಡ ಭಾವೋದ್ವೇಗಕ್ಕೆ ಒಳಗಾಗುತ್ತಾರೆ. They take many decisions. They want to be fruitful for the Lord. They wanted to be close with the Lord. That January 1 is emotional to many Christians. ಅವರು ಅನೇಕವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ದೇವರಿಗಾಗಿ ಜೀವಿಸುವಂತಹ, ದೇವರ ವಾಕ್ಯಕ್ಕೆ ಹೆಚ್ಚಾಗಿ ಸಮಯವನ್ನು ಕೊಡುವಂತಹ, ದೇವರ ಸೇವೆಯನ್ನು ಮಾಡುವಂತ, ಹೀಗೆ ಹಲವಾರು ತೀರ್ಮಾನಗಳನ್ನ ಆ 1ನೇ ತಾರೀಕು ಮಾಡುತ್ತಾರೆ. There was a girl, her name was Miss Agnes Osman. ನೋಡುವಾಗ ಆಗೊಬ್ಬ ಸ್ತ್ರೀದಳು, ಆಕೆ ಹೆಸರು ಆಗ್ನೆಸ್ ಎಂಬುದಾಗಿ. She was studying in a Bible college school. ಆಕೆ ಸತ್ಯವೇದ ಶಾಲೆಯಲ್ಲಿ ಕಲಿಯುತ್ತಾ ಇದ್ದಳು. It happened on January 1 of 1901. 1901 ಜನವರಿ 1ರಂದು ಇದು ಸಂಭವಿಸಿತು. Evening 7 o'clock. ಸಾಯಂಕಾಲ 7 ಗಂಟೆ. As she was reading the Bible, ಆಕೆ ದೇವರ ವಾಕ್ಯವನ್ನು ಓದುತ್ತಾ ಇದ್ದಾಗ she was looking into Acts of Apostles. ಆಕೆ ಅಪೊಸ್ತಲರ ಕೃತ್ಯ ಪುಸ್ತಕವನ್ನು ನೋಡುತ್ತಿದ್ದಳು. She saw as the apostle laid the hands, they started to speak in tongues. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರೆಲ್ಲರೂ ಕೂಡ ಅನ್ಯ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿದರು. She went to the principal. ಆಕೆ ಪ್ರಿನ್ಸಿಪಾಲ್ ದರ ಬಳಿಗೆ ಹೋದಳು. Principal's name is Caris Parham. ಪ್ರಿನ್ಸಿಪಾಲ್ ಹೆಸರು ಕ್ಯಾರಿಸ್ ಪರ್ಹಾರ್ಮ್. Asked him to lay his hand on her head. ಆಕೆ ಹೇಳುತ್ತಾಳೆ, ನಿನ್ನ ಕೈಯನ್ನು ನನ್ನ ಮೇಲೆ ಇಡು. He was reluctant. ಆತನು ಅದನ್ನು ವಿರೋಧಿಸಿದನು. She emphasized, asked her again and again, please put your hand and pray for me. ಮತ್ತೆ 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 ಒತ್ತಾಯ ಮಾಡಿ ಹೇಳಿದಳು, ದಯಮಾಡಿ ನನ್ನ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟು ಪ್ರಾರ್ಥನೆ ಮಾಡು ಎಂಬುದಾಗಿ ಕೇಳಿದಳು. This literally happened. He put his hand on her head and started to pray. ಆತನು ಆಕೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. She started to speak in tongues. ಆಕೆ ಅನ್ಯ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. Some sort of words came out. ಕೆಲವು ರೀತಿಯ ಪದಗಳು ಅವಳ ಬಾಯಿಂದ ಹೊರಬಂದವು. That is not the problem. ಅದು ಸಮಸ್ಯೆ ಅಲ್ಲ. Based on that, a new doctrine has come. ಅದರ ಆಧಾರದ ಮೇಲೆ ಹೊಸ ಬೋಧನಾ ಸಿದ್ಧಾಂತವು ಅಸ್ತಿತ್ವಕ್ಕೆ ಬಂದಿತು. The one and the only evidence of baptism of the Holy Spirit is speaking in tongues. ಅದರ ಮೂಲಕವಾಗಿ ದೇವರಾತ್ಮ ನಮ್ಮಲ್ಲಿದ್ದಾನೆ, ನಮ್ಮಲ್ಲಿ ವಾಸ ಮಾಡುತ್ತಾನೆ ಅನ್ನೋದಕ್ಕೆ ಒಂದೇ ಒಂದು ಆಧಾರ ಯಾವುದು ಅಂದ್ರೆ ಅನ್ಯ ಭಾಷೆಯಲ್ಲಿ A new ಮಾತನಾಡುವುದೇ. teaching in Christian world. ಕ್ರೈಸ್ತ ಪ್ರಪಂಚದಲ್ಲಿ ಹೊಸ ಬೋಧನೆಯು ಪ್ರಾರಂಭವಾಯಿತು. If you are baptized in the Holy Spirit, ಪವಿತ್ರಾತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದರೆ the only evidence is that you will speak in tongues. ಅದಕ್ಕಿರುವಂತ ಒಂದೇ ಒಂದು ಪುರಾವೆ ಏನಂತ ಹೇಳಿದ್ರೆ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತೀರಿ. Based on that, ಅದರ ಆಧಾರದ ಮೇಲೆ churches started to be formed. ಸಭೆಗಳೆಲ್ಲವೂ ಕೂಡ ಅವು ತಪ್ಪಾದಂತ ಬೋಧನೆಗೆ ಒಳಗಾಗಲು ಪ್ರಾರಂಭವಾದವು. 50 years in America and Europe, small assemblies started to come based on this truth. ಈ ಒಂದು ಸತ್ಯದ ಆಧಾರದ ಮೇಲೆ ಅಮೆರಿಕ ಮತ್ತು ಯುರೋಪ್ನಲ್ಲಿ 50 ವರ್ಷಗಳಲ್ಲಿ ಚಿಕ್ಕ ಸಭೆಗಳು ಪ್ರಾರಂಭವಾದವು. Oh brothers, I am telling the truth. These groups were known as Pentecostal people. ಪ್ರಿಯರೇ, ಆ ಗುಂಪು ಯಾರೆಂದರೆ ಪೆಂಟಿಕಾಸ್ಟಲ್ ಗುಂಪಿನವರು. They based on this truth, they started to form the assemblies. ಅವರು ಈ ಒಂದು ಸತ್ಯದ ಆಧಾರದ ಮೇಲೆಯೇ ಅವರು ಸಭೆಗಳನ್ನು ಸ್ಥಾಪಿಸುತ್ತಾ ಹೋದರು. Before going forth, I just want to prove from scripture whether it is right or wrong. ನಾನು ಈ ಸಮಯದಲ್ಲಿ ದೇವರ ವಾಕ್ಯದ ಆಧಾರದಿಂದ ಇದು ಸತ್ಯವೋ ಸುಳ್ಳು ಎಂಬುದನ್ನು ನಿಮಗೆ ತೋರಿಸಿಕೊಡುತ್ತೇನೆ. Turn with me to 1 Corinthians chapter 12. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯಕ್ಕೆ ತೆರೆಯಿರಿ. Since it is a very crucial and important topic in this time, ಈ ಸಮಯದಲ್ಲಿ ಇದು ಬಹಳ ಸೂಕ್ಷ್ಮವಾದ ಹಾಗೂ ಬಹಳ ಪ್ರಾಮುಖ್ಯವಾದಂತ ವಿಷಯವಾಗಿರುವುದರಿಂದ we need to get clarified on the doctrine also. ನಾವುಗಳು ಕೂಡ ಬೋಧನಾ ಸಿದ್ಧಾಂತದ ವಿಷಯದಲ್ಲಿಯೂ ಕೂಡ ನಾವು ಸ್ಥಿರವಾದವರಾಗಿರಬೇಕು. 1 Corinthians 12:13. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನ. Paul is writing to the Corinthian believers. ಪೌಲನು ಕೊರಿಂಥದ ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ. For by one spirit we were all baptized into the one body, whether Jews or Greek, whether slaves or free, and have all been made to drink into the one spirit. ಹಾಗೆಯೇ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. Based on that verse, let me ask you a question. ಆ ವಾಕ್ಯದ ಆಧಾರದ ಮೇಲೆ ನಾನು ನಿಮಗೊಂದು ಪ್ರಶ್ನೆ ಕೇಳುತ್ತೇನೆ. Do all the believers in Corinth was baptized by the Holy Spirit?
ಕೊರಿಂಥ ಸಭೆಯಲ್ಲಿದ್ದ ಎಲ್ಲಾ ವಿಶ್ವಾಸಿಗಳು ಪವಿತ್ರಾತ್ಮರಿಂದ ದೀಕ್ಷಾಸ್ನಾನ ಹೊಂದಿದವರಾಗಿದ್ದಾರಾ? It is written, we were all baptized. ಅಲ್ಲಿ ನೋಡ್ತೇವೆ, ನಾವೆಲ್ಲರೂ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. Everyone in Corinthian church was baptized by the Holy Spirit. ಕೊರಿಂಥದಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ದೇವರ ಪರಿಶುದ್ಧಾತ್ಮರಿಂದ ದೀಕ್ಷಾಸ್ನಾನ ಹೊಂದಿದವರಾಗಿದ್ದರು. Why the baptism of the Holy Spirit? The mystical body of Christ was formed in this world. ಯಾಕೆ ಆ ರೀತಿಯಾಗಿ ಕ್ರಿಸ್ತರ ದೀಕ್ಷಾಸ್ನಾನ? ಯಾಕಂದ್ರೆ ಅಗೋಚರವಾದಂತ ಕ್ರಿಸ್ತರ ದೇಹವು ಈ ಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. He speaks in the same chapter. Now look at this. ಅದೇ ಅಧ್ಯಾಯದಲ್ಲಿ ಕರ್ತನು ಮಾತನಾಡ್ತಾನೆ ನೋಡ್ರಿ. Look at verse 27. 27ನೇ ವಚನ ನೋಡ್ರಿ. Now you are the body of Christ. ನೀವು ಕ್ರಿಸ್ತನ ದೇಹವು. And you are members individually. ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. God has appointed them in the church, first apostle, second prophets, third teachers, after that miracles, then gift of healing, helps, administration, varieties of tongue. This goes going on. Yeah. And ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು ಕೊಟ್ಟಿದ್ದಾನೆ. Now he asks a question. He is asking questions. ಈಗ ಪ್ರಶ್ನೆ ಕೇಳುತ್ತಿದ್ದಾನೆ. Look at verse 29. 29ನೇ ವಚನ ಓದಿರಿ. Are all apostles? ಎಲ್ಲರೂ ಅಪೊಸ್ತಲರು? Answer is no. ಉತ್ತರ ಇಲ್ಲ. Are all prophets? ಎಲ್ಲರೂ ಪ್ರವಾದಿಗಳು? Answer is no. ಉತ್ತರ ಇಲ್ಲ. Are all teachers? ಎಲ್ಲರೂ ಬೋಧಕರು? Answer is no. ಉತ್ತರ ಇಲ್ಲ. Are all workers of miracles? ಎಲ್ಲರೂ ಅದ್ಭುತ ಕೃತ್ಯಗಳನ್ನು ಮಾಡುವವರು? Answer is no. ಉತ್ತರ ಇಲ್ಲ. Do all have gift of healings? ಎಲ್ಲರೂ ಕೂಡ ಸ್ವಸ್ಥ ಮಾಡುವಂತ ವರ ಇದೆಯಾ? Answer is no. ಉತ್ತರ ಇಲ್ಲ. Do all speak with tongues? ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾರೋ? Answer is no. ಉತ್ತರ ಇಲ್ಲ. Everyone doesn't speak with the Holy Spirit. Sorry, in the Spirit. ಎಲ್ಲರೂ ಕೂಡ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡವರೇ. Even in Corinthian church, when the speaking of tongue was there, everyone didn't speak in tongues, but everyone was baptized in the Holy Spirit. ಆ ಕೊರಿಂಥ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರು ಕೂಡ ದೇವರ ಆತ್ಮನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಎಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾ ಇರಲಿಲ್ಲ. Then how is this teaching? ಹಾಗಾದ್ರೆ ಇದು ಹೇಗೆ? One and the only evidence. ಬಯಸುತ್ತಾರೆ. One and the only evidence of baptism of the Holy Spirit is speaking in tongues. ಹೇಗೆ ತಾರೆ? ಪವಿತ್ರಾತ್ಮರನ್ನ ಹೊಂದಿರೋಕೆ ಒಂದೇ ಒಂದು ಪುರಾವೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದೆಂಬುದಾಗಿ ಹೇಳಲಿಕ್ಕೆ ಹೇಗೆ ತಾನೇ ಸಾಧ್ಯ? Let me tell you, it is a wrong doctrine. ಇದು ತಪ್ಪಾದಂತ ಬೋಧನಾ ಸಿದ್ಧಾಂತ ಎಂಬುದಾಗಿ ನಾನು ಹೇಳುತ್ತೇನೆ. Based on that doctrine only, all this Pentecostal group started to form in the world. I'm not against them, but I'm telling the truth. I have to say the truth. ನಡುವಾಗ ಅದೊಂದು ಬೋಧನೆಯ ಆಧಾರದ ಮೇಲೆ ಪೆಂಟೆಕಾಸ್ಟ ನಾಯಕ ಗುಂಪುಗಳು ಪ್ರಾರಂಭವಾದವು. ನಾನು ಅವರ ವಿರೋಧಿಯಲ್ಲ, ಆದರೆ ಸತ್ಯ ಇದು ಸತ್ಯ, ನಾನು ಹೇಳಲೇಬೇಕು ಹೇಳುತ್ತೇನೆ. But the second phase started in 1960. ನನ್ನ ಎರಡನೆಯ ಹಂತ ಪ್ರಾರಂಭ 1960ರಲ್ಲಿ. Instead of establishing more churches, ಹೆಚ್ಚು ಸಭೆಗಳನ್ನು ಸ್ಥಾಪಿಸುವುದರ ಬದಲಾಗಿ there came another movement known as charismatic movement. ಅಲ್ಲಿ ಮತ್ತೊಂದು ಒಂದು ಚಳುವಳಿ ಬಂತು, ಕ್ಯಾರಿಸ್ಮಾಟಿಕ್ ಮೂವ್ಮೆಂಟ್ ಅನ್ನುವಂತ ಮತ್ತೊಂದು ಚಳುವಳಿ. Renew and leaven the existing churches. ನೋಡುವಾಗ ಇರುವಂತ ಅಸ್ತಿತ್ವದಲ್ಲಿರುವಂತ ಸಭೆಗಳನ್ನೇ ಅವರು ಪುನರುಜ್ಜೀವಗೊಳಿಸಿ ನಡೆಸುವಂತ ಸಭೆ. Like churches, Catholic Church, Protestant Church, Reformed Church, and all the churches, slowly this teaching ended. ನೋಡುವಾಗ ರೋಮನ್ ಕ್ಯಾಥಲಿಕ್ ಚರ್ಚ್ ನಲ್ಲಿ, ಅದೇ ರೀತಿಯಲ್ಲಿ ಪ್ರೆಸ್ಬಿಟರಿಯನ್ ಚರ್ಚ್ ನಲ್ಲಿ, ಬೇರೆ ಬೇರೆ ಚರ್ಚ್ಗಳಲ್ಲಿ ಈ ಬೋಧನೆಯು ನಿಧಾನವಾಗಿ ಒಳನುಸುಳಿತು. Now we have this teaching in almost every Christian denomination. ನಾವು ಈ ಬೋಧನೆಯನ್ನ ಪ್ರತಿಯೊಂದು ಕ್ರೈಸ್ತ ಪಂಗಡಗಳಲ್ಲಿ ಕಾಣುತ್ತೇವೆ. Third, its phase started in 1980. ಮೂರನೇದಾಗಿ 1980ರಲ್ಲಿ ಪ್ರಾರಂಭವಾದಂತ ಒಂದು ಬೋಧನೆ. You know, there were a group of people who were opposing. People who were opposing. ಅಲ್ಲಿ ಕೆಲವು ಜನರಿದ್ದರು, ಅವರು ಅದನ್ನ
ವಿರೋಧಿಸುವವರಿದ್ದರು. Like brethren people, as not all the Baptists, some Baptist churches, they were opposing this teaching and they were telling it is wrong. ಸಹೋದರರ ಸಭೆಗಳು ಹಾಗೂ ಕೆಲವು ಬ್ಯಾಪ್ಟಿಸ್ಟ್ ಸಭೆಗಳು ಇವುಗಳನ್ನ ವಿರೋಧಿಸಿ ಈ ಒಂದು ಬೋಧನಾ ಸಿದ್ಧಾಂತ ತಪ್ಪು ಎಂಬುದಾಗಿ ಅವರು ಹೇಳುತ್ತಿದ್ದರು. Almost all other churches already livened by this teaching. ಬೇರೆಲ್ಲಾ ಸಭೆಗಳು ಅವು ಈಗಾಗಲೇ ಈ ಬೋಧನೆಯೊಳಗೆ ಅವು ಜೀವಿಸುತ್ತಿದ್ದವು. The third, wave started in 1980. ಮೂರನೇ ಅಲೆಯ ಪ್ರಾರಂಭವಾದದ್ದು 1980ರಲ್ಲಿ. Here is the most dangerous part, charismatic songs. ಇಲ್ಲಿ ನೋಡುವಾಗ ಮತ್ತೊಂದು ಅಪಾಯಕಾರಿಯಾದಂತಹ ಈ ಒಂದು ಕ್ಯಾರಿಸ್ಮ್ಯಾಟಿಕ್ ನ ಒಂದು ಸಂಘಟನೆ, stirring up the emotions. ನೋಡುವಾಗ ಭಾವನೆಗಳನ್ನ ಉದ್ರೇಕಿಸುವುದು. And they started to teach that true worship is actually worshiping under a worship leader. ಆ ಚಳವಳಿ ಏನಾಯ್ತು, ದೇವರನ್ನ ಆರಾಧಿಸಬೇಕಾದರೆ ಆರಾಧನೆ ನಡೆಸುವ ನಾಯಕನಿರಬೇಕು, ನಾಯಕನ ಮೂಲಕವಾಗಿ ಆರಾಧಿಸಬೇಕು. I have gone to find out what is going on. I have gone to such kind of church. ನಾನು ಅಂತ ಸಭೆಗಳಿಗೆ ಏನು ನಡೀತದೆ, ಏನಾಗಿದೆ ಎಂಬುದನ್ನ ನೋಡುವುದಕ್ಕಾಗಿ ಹೋದೆನು. Very big hi-fi systems. They are using this music. Even we will start to move if we hear there. ನೋಡುವಾಗ ದೊಡ್ಡ ದೊಡ್ಡ ಈ ಒಂದು ಸಂಗೀತ ವಾದ್ಯ ಗೋಷ್ಠಿಗಳು ಎಲ್ಲವೂ ಕೂಡ ಒಂದು ವೇಳೆ ಅವರು ಆ ಹಾಡನ್ನ ಪ್ರಾರಂಭ ಮಾಡಿದಾಗ ನೀವು ಕೂಡ ಕಾಲುಗಳನ್ನು ಅಲುಗಾಡಿಸುತ್ತಾ ನಾಟ್ಯ ಮಾಡುತ್ತೀರಿ. Have you noted they don't have seats in that church? ಆ ಚರ್ಚ್ ನಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ. When I went there with one of my friend, there was no seat. We found 2 seats back. We started to sit there slowly. ನಾವು ಹೋಗಿ ನೋಡ್ತೇವೆ, ಕೂತ್ಕೊಳ್ಳಕ್ಕೆ ಮುಂದೆ ಜಾಗ ಇಲ್ಲ, ಕೊನೆಯಲ್ಲಿ ಎರಡು ಚೇರಿತ್ತು, ನಾವು ಹಿಂದೆ ಕೊನೆಯಲ್ಲಿ ಹೋಗಿ ಕುಳಿತೆವು. As the music was going on, everyone was dancing like this, waving their hands, and they are really enjoying entertainment. ನೋಡುವಾಗ ಅವರು ಹಾಡುಗಳನ್ನ ಹಾಕಿದಾಗ, ಸಂಗೀತ ಹಾಕಿದಾಗ ಎರಡು ಕೈಗಳನ್ನ ಮೇಲಕ್ಕೆತ್ತಿ ನಾಟ್ಯ ಮಾಡುತ್ತಿದ್ದರು. Thus, the worship leader, he is leading the songs. ನೋಡುವಾಗ ಆರಾಧನೆಯ ನಾಯಕನು ಹಾಡುಗಳನ್ನ ಆತನು ಮುನ್ನಡೆಸುತ್ತಿದ್ದಾನೆ. Main pastor came, he took the mic. ಆ ಮುಖ್ಯವಾದಂತಹ ಸಭಾಪಾಲಕನು ಬಂದು ಆತನ ಮೈಕನ ತನ್ನ ಕೈಯಲ್ಲಿ Already one is on his belt, he took another on his hand. ನೋಡುವಾಗ ಆಗಲೇ ಅವನ ಬೆಲ್ಟಿನಲ್ಲಿ ಒಂದಿತ್ತು, ಮತ್ತೊಂದನ್ನ ಕೈಯಲ್ಲಿ ತೆಗೆದುಕೊಂಡನು. I am a witness, I was there. ನಾನು ಅದಕ್ಕೆ ಸಾಕ್ಷಿ, ನಾನು ಅಲ್ಲಿದ್ದೆನು. He just blew like this. ಅವನು ಜೋರಾಗಿ ಉಸಿರಿದನು. I literally saw women are all fainting and falling back. ನೋಡುವಾಗ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಹಿಂದಕ್ಕೆ ಬಾಗಿ ಬಿದ್ದು ಹೋಗುತ್ತಿದ್ದರು. I looked to find out whether they are acting or not. ಅವನು ಏನಾದರೂ ನಟನೆ ಮಾಡುತ್ತಿದ್ದಾರಾ ಏನೆಂಬುದಾಗಿ ನೋಡುವುದಕ್ಕಾಗಿ ನಾನು ಪ್ರಯತ್ನಿಸಿದನು. Literally they have fainted. ನೋಡುವಾಗ ಅವರು ಅಕ್ಷರಶವಾಗಿ ಅವರು ಜ್ಞಾನ ತಪ್ಪಿ ಬಿದ್ದರು. Because a woman with senses will not fall like that and her cloth is gone out. ನೋಡುವಾಗ ಜ್ಞಾನ, ತಿಳುವಳಿಕೆ, ಎಚ್ಚರಿಕೆ ಯಾವ ಹೆಣ್ಣು ಕೂಡ ಹಿಂದಕ್ಕೆ ಬಿದ್ದು ಅವಳ ಬಟ್ಟೆಗಳು ಅಸ್ತವ್ಯಸ್ತವಾಗುವುದನ್ನ ಇಷ್ಟಪಡುವುದಿಲ್ಲ. I will tell you from scripture what it is. ದೇವರ ವಾಕ್ಯ ಹೇಳ್ತೇನೆ ಅದು ಏನೆಂಬುದಾಗಿ. Let me just clarify. Is it the true worship? ನಾನು ಅದನ್ನು ಸ್ಪಷ್ಟೀಕರಿಸುತ್ತೇನೆ, ಅದು ನಿಜವಾದ ಆರಾಧನೆಯೋ? Many young people from brethren assemblies also attracted. ಇವತ್ತು ಅನೇಕ ನಮ್ಮ ಸಹೋದರರ ಸಭೆಯ ಯವನಸ್ಥರು ಕೂಡ ಅವುಗಳಿಂದ ಆಕರ್ಷಿತರಾಗಿದ್ದಾರೆ. Is it the true worship what God has meant in the scripture? ದೇವರ ವಾಕ್ಯದಲ್ಲಿ ದೇವರು ಹೇಳಿದಂತಹ ನಿಜವಾದ ಆರಾಧನೆಯು ಅದೇಯಾ? Turn with me to John's Gospel chapter 4. ದಯಮಾಡಿ ತೆಗೆರಿ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ. John's Gospel chapter 4. There you find Father is seeking true worshippers. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ. Look at verses 23. 23ನೇ ವಚನ. But the hour is coming, and now it is, when the true worshippers will worship the Father in spirit and truth, for the Father is seeking such to worship him. God is a spirit, and those who worship him must worship him in spirit and truth. ವಾಕ್ಯ ಹೇಳುತ್ತದೆ, ಅದಿರಲಿ ಸತ್ಯಭಾವದಿಂದ ದೇವರಾಧನೆ ಮಾಡುವವರು
ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. This is ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. This is a worship Father is seeking. ಈ ಆರಾಧನೆಯನ್ನೇ ತಂದೆಯು ಅಪೇಕ್ಷಿಸುತ್ತಾನೆ. I will show you something there. ನಾನು ಕೆಲವು ಸಂಗತಿಗಳನ್ನು ತೋರಿಸ್ತೇನೆ. Father is seeking those who will worship him in spirit and truth. That spirit is smallest. Have you noted it? ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ತಂದೆಯು ಬಯಸುತ್ತಾನೆ, ಹಂಬಲಿಸುತ್ತಾನೆ. That is human spirit, the spirit inside me. ಅದು ಮನುಷ್ಯನ ಆತ್ಮ, ನನ್ನೊಳಗಿರುವಂತಹ ಆತ್ಮ. Look at in verse 24, God is spirit, that is capital S. Whenever it is used for Holy Spirit, it is always capital S. ಇಲ್ಲಿ 2 ಎಸ್ ಗಳಿದೆ. ಇಂಗ್ಲಿಷ್ ನಲ್ಲಿ 23ನೇ ವಚನದಲ್ಲಿ ಚಿಕ್ಕ ಎಸ್ ಇದೆ. ಅಂದ್ರೆ ನಮ್ಮ ಆತ್ಮ ಪವಿತ್ರಾತ್ಮನ ಬಗ್ಗೆ ಬಳಸುವಾಗ ಕ್ಯಾಪಿಟಲ್ ಎಸ್ ಬರೆಯುತ್ತದೆ. ಅದು ದೇವರಾತ್ಮನು. Please note that John's Gospel chapter 4, 23 and 24. ಅದನ್ನ ದಯವಿಟ್ಟು ಗಮನಿಸಿರಿ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ Father is seeking 24ನೇ ವಚನ. worship from my spirit. ತಂದೆಯು ನನ್ನ ಆತ್ಮದಿಂದ ಆರಾಧನೆಯನ್ನ ಹಂಬಲಿಸುತ್ತಾನೆ, ಎದುರು ನೋಡುತ್ತಾ ಇದ್ದಾನೆ. Teaching in a different way, it is a worship in the Holy Spirit. No. Holy Spirit does not need to worship God. Why God should worship God? ಅಲ್ಲಿ ನೋಡುವಾಗ ಪವಿತ್ರಾತ್ಮನು ಆತನೇನಾಗಿದ್ದಾನೆ? ದೇವರೇ ಆಗಿದ್ದಾನೆ. ದೇವರನ್ನ ಆರಾಧಿಸಬೇಕಾಗಿದೆಯಾ? ಅದು ಪವಿತ್ರಾತ್ಮನು ಅಲ್ಲ. The Holy Spirit will help us to understand more of the love of God and the suffering he has gone through for us, and our spirit will prompt us to say, thank you Lord, we worship you. That is the true worship. ದೇವರ ಆತ್ಮನು ನಮ್ಮ ಹೃದಯಗಳಲ್ಲಿ ನಮ್ಮ ಆತ್ಮವನ್ನ ಆತನು ಪ್ರೇರೇಪಿಸುತ್ತಾನೆ. ದೇವರ ಪ್ರೀತಿಯನ್ನ, ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಲುಬೆಯ ಮೇಲಿನ ತ್ಯಾಗ ಮರಣವನ್ನ ನಾವು ಮನನ ಮಾಡುವಂತೆ ಮಾಡುತ್ತಾನೆ. ಆಗ ನಾವುಗಳು ನಮ್ಮ ಹೃದಯದಲ್ಲಿ ದೇವರಾತ್ಮನ ಪ್ರೇರೇಪಣೆಯಿಂದ ದೇವರನ್ನ ಆರಾಧಿಸುವವರಾಗುತ್ತೇವೆ. We know this teaching has come from Miss Agnes Osman, a girl. ನೋಡುವಾಗ ಒಬ್ಬ ನಟಿಯಿಂದ ಈ ಒಂದು ಬೋಧನೆಯು ಬಂತು. God's word is God's word. He has given every instruction for us. Turn with me to 7 parables in Matthew chapter 13. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತಹ ಆ 7 ಸಾಮ್ಯಗಳಿಗೆ ಬನ್ನಿರಿ. From there I am going to take out this chapter 13, where 7 parables are told. 13ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಅದರಲ್ಲಿ ಬರುವಾಗ ನಾವು ಆ 7 ಸಾಮ್ಯಗಳ ಮೂಲಕವಾಗಿ ನಾವು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. But let me tell you, 7 is the fullness of God's number. 7 ಅನ್ನುವಂಥದ್ದು ದೇವರ ಪರಿಪೂರ್ಣ ಸಂಖ್ಯೆ ಎಂಬುದಾಗಿ ಹೇಳುತ್ತೇನೆ. You go to Leviticus chapter 23. ಯಾಜಕ ಕಾಂಡ 23ನೇ ಅಧ್ಯಾಯಕ್ಕೆ ಬನ್ನಿರಿ. You find 7 Jewish festivals. ಅಲ್ಲಿ 7 ಯಹೂದ್ಯ ಹಬ್ಬಗಳ ಬಗ್ಗೆ ಓದುತ್ತೇವೆ. The first one is Passover lamb. ಮೊದಲನೇದಾಗಿ ನೋಡುವಾಗ ಪಸ್ಕ ಹಬ್ಬ. It is teaching us about the death of our Lord as Passover lamb. ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತ ಪಸ್ಕದ ಕುರಿಯಾಗಿ ನಮಗಾಗಿ ಸತ್ತದನ್ನ ಹೇಳುತ್ತದೆ. And the 7th one is Feast of Tabernacle. It is teaching us about millennium. 7ನೇದಾಗಿ ಬರುವಾಗ ಅದು ಗುಡಾರಗಳ ಹಬ್ಬ. ಅದು ನಮಗೆ 1000 ವರ್ಷಗಳ ಆಳ್ವಿಕೆಯನ್ನ ನಮಗೆ ಜ್ಞಾಪಕ ಪಡಿಸುತ್ತದೆ. So in type, God told the Jewish people for remembrance, but he told it in prophetical words for us also. In that teaching from the death of Christ till millennial reigning, 7 steps are taught in this 7 Jewish festivals. ಈ 7 ಯಹೂದ್ಯ ಹಬ್ಬಗಳ ಮೂಲಕವಾಗಿ ದೇವರು ಕ್ರಿಸ್ತನ ಮರಣದಿಂದ ಹಿಡಿದು 1000 ವರ್ಷಗಳ ಆಳ್ವಿಕೆಯವರೆಗಿನ ಆ ಘಟನೆಗಳನ್ನ ಆತನು ಬರೆದಿದ್ದಾನೆ. ಅದರ ಮೂಲಕವಾಗಿ ನಾವುಗಳು ಈ 7 ಹಬ್ಬಗಳ ಮೂಲಕವಾಗಿ ಪಸ್ಕವಾಗಿ ಕೊಯ್ಯಲ್ಪಟ್ಟ ಕ್ರಿಸ್ತನಿಂದ ನಾವು ಆ
1000 ವರ್ಷಗಳವರೆಗಿನ ಎಲ್ಲವುಗಳನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Again you find in Revelation 2 and 3, 7 letters written to the churches. ಹಾಗೆಯೇ ಪ್ರಕಟಣೆ ಗ್ರಂಥ 2 ಮತ್ತು 3 ಅಧ್ಯಾಯಗಳಲ್ಲಿ ಓದುವಾಗ 7 ಸಭೆಗಳಿಗೆ ಕರ್ತನು ಬರೆಸಿದ ಪತ್ರವನ್ನ ನಾವು ಕುರಿತು ಓದುತ್ತೇವೆ. Just history from beginning till end. Prophetical word it is told. ನೋಡುವಾಗ ಎಫೆಸ ಸಭೆಯಿಂದ ಹಿಡಿದು ಕೊನೆಯ ಲವೋದಿಕೆಯ ಸಭೆಯವರೆಗೆ ನೋಡುವಾಗ ಸಭಾ ಚರಿತ್ರೆಯ ಪ್ರವಾದನೆಯ ಮಾತುಗಳನ್ನ ಪ್ರವಾದನೆಯ ಘಟನೆಗಳನ್ನ ಅಲ್ಲಿ ಓದುತ್ತೇವೆ. Now Matthew 13, 7 parables of his kingdom. ಇಲ್ಲಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಾನು ಹೇಳಿದಂತಹ 7 ಸಾಮ್ಯಗಳು. Here he is teaching what will happen here in his absence. It is in mystery form this parable is told. ನೋಡುವಾಗ ಆತನ ಅನುಪಸ್ಥಿತಿಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನ ಕರ್ತನು ತಾನೇ ಆತನು ಹೇಳುತ್ತಾನೆ. ಎಲ್ಲವೂ ಕೂಡ ಮರ್ಮವಾಗಿ ಹೇಳಿದ್ದಾನೆ. Look at this 7 parable. Those who have Bible, please look, otherwise you will not follow. ಈ 7 ಸಾಮ್ಯಗಳನ್ನ ನೋಡಿರಿ, ಇಲ್ಲದೆ ಹೋದ್ರೆ ನೀವದನ್ನ ಸರಿಯಾಗಿ ಕಂಡುಕೊಳ್ಳಲಾರಿರಿ. The Lord himself has divided this parable into 2 groups. ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನು ಈ 7 ಸಾಮ್ಯಗಳನ್ನ 2 ಗುಂಪುಗಳಾಗಿ ವಿಂಗಡಿಸಿದ್ದಾನೆ. Look at verses 1. 1ನೇ ವಾಕ್ಯ ನೋಡ್ರಿ. On the same day Jesus went out of the house, sat by the sea. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು. Sitting on the seaside, he taught 4 parables. ಸಮುದ್ರದ ದಡದಲ್ಲಿ ಆತನು 4 ಸಾಮ್ಯಗಳನ್ನ ಅವರಿಗೆ ಉಪದೇಶಿಸುತ್ತಾನೆ. Now look at verses 36. ಈಗ 36ನೇ ವಚನಕ್ಕೆ ಬನ್ನಿರಿ. Then Jesus sent the multitude away and went into the house, and its disciple came, and he started to speak the rest 3 parables. ಆಗ ಯೇಸು ಜನರನ್ನ ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿಯ ಅಣಜಿಯ ಸಾಮ್ಯದ ಅರ್ಥವನ್ನ ನಮಗೆ ಹೇಳು ಅಂದಾಗ ಆತನು ಅಲ್ಲಿ 3 ಸಾಮ್ಯಗಳನ್ನ ಹೇಳುತ್ತಾನೆ. First 4 parable he spoke publicly, and the last 3 parable he spoke privately. ಮೊದಲನೆಯ 4 ಸಾಮ್ಯಗಳನ್ನ ಆತನು ಬಹಿರಂಗವಾಗಿಯೂ ಕೊನೆಯ 3 ಸಾಮ್ಯಗಳನ್ನ ಆತನು ವೈಯಕ್ತಿಕವಾಗಿಯೂ ಅಂದ್ರೆ ರಹಸ್ಯವಾಗಿಯೂ ಶಿಷ್ಯರೊಂದಿಗೆ ಮಾತನಾಡುತ್ತಾನೆ. After telling this 7 parable, ಈ 7 ಸಾಮ್ಯಗಳನ್ನ ಹೇಳಿದ ನಂತರ he spoke in verses 52. 52ನೇ ವಚನದಲ್ಲಿ ಆತನು ಹೀಗೆ ಮಾತನಾಡಿದ್ದಾನೆ. Therefore every scribe instructed concerning the kingdom of heaven is like the householder who brings on his treasures things new and old. ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶವೊಂದು ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು. If we would have spoken, we would have told old and new, but Christ told new and old. ನಾವಾಗಿದ್ದರೆ ಹಳೆಯದು ಮತ್ತು ಹೊಸದು ಎಂಬುದಾಗಿ ಹೇಳುತ್ತಾ ಇದ್ದೆವು. Which is ಆಗ new? ಯೇಸು ಕ್ರಿಸ್ತನು ಹೇಳುತ್ತಾನೆ ಹೊಸದು ಮತ್ತು ಹಳೆಯದು ಎಂಬುದಾಗಿ. First 4 parable about the New Testament. ಮೊದಲನೆಯ 4 ಸಾಮ್ಯಗಳು ಹೊಸ ಒಡಂಬಡಿಕೆಯ ಕುರಿತಾಗಿ. The last 3 parable concerning after the rapture what will happen to the Israel and all. ಕೊನೆಯ 3 ಸಾಮ್ಯಗಳು ಸಭೆ ಎತ್ತಲ್ಪಟ್ಟ ನಂತರ ಇಸ್ರಾಯೇಲ್ಯರಿಗೆ ಅಂದ್ರೆ ಯಹೂದ್ಯರಿಗೆ ಮತ್ತು ಇತರರಿಗೆ ಏನೆಲ್ಲ ಸಂಭವಿಸುತ್ತದೆ ಎಂಬುದಾಗಿ ಹೇಳುವಂತ ಸಾಮ್ಯಗಳು. We get wonder when God's teaching like this is given to us. ದೇವರು ಈ ರೀತಿ ನಮಗೆ ಉಪದೇಶ ಮಾಡುವಾಗ ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. First 4 parable is in relation to the church. ಮೊದಲ 4 ಸಾಮ್ಯಗಳು ಸಭೆಯ ಸಂಬಂಧದಲ್ಲಿ ಬರೆಯಲ್ಪಟ್ಟಿವೆ. One thing common you find in this 4 parable. ಈ 4 ಸಾಮ್ಯಗಳಲ್ಲಿ ಒಂದು ಸಂಗತಿಯನ್ನ ಸಾಮಾನ್ಯವಾಗಿ ನೋಡುತ್ತೇವೆ. All 4 parable there is the opposition of evil one, Satan. ಎಲ್ಲ 4 ಸಾಮ್ಯಗಳಲ್ಲಿ ನೋಡುವಾಗ ಆ ಕೆಟ್ಟವನಾದಂತ ದುಷ್ಟನಾದ ಸೈತಾನನು ವಿರೋಧ ಮಾಡುವುದನ್ನು ನೋಡುತ್ತೇವೆ. The Lord told, I will build my church and the gates of hell will not prevail. ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳದ ಯಾವ ಶಕ್ತಿಯು ಅದನ್ನ ಕದಲಿಸದು. First one we know, the parable of the sower. ಮೊದಲನಾಗಿ ನೋಡುತ್ತೇವೆ ಬಿತ್ತುವವನ ಸಾಮ್ಯ. Look at verses 4.
4ನೇ ವಚನವನ್ನ ನೋಡಿರಿ. As he sowed, some fell on the wayside, and the birds came and devoured them. Birds took it away. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. Who is this, bird? Or what is this bird? ಅವುಗಳನ್ನು ತಿಂದು ಬಿಟ್ಟವು. The Christ himself has explained. Look at verses 19. 19ನೇ ವಚನ ನೋಡ್ರಿ. It is the wicked one who comes and snatch away. ನೋಡುವಾಗ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನಷ್ಟೇ. 18-19ನೇ ವಚನ. Yes, if you don't understand, Satan will come and snatch it away. The bird will take it away. ಹೌದು, ನೀವು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಸೈತಾನನು ಬಂದು ಅದನ್ನ ತೆಗೆದು ಬಿಡುತ್ತಾನೆ, ಆತನು ತೆಗೆದುಕೊಂಡು ಹೋಗುತ್ತಾನೆ. The second parable, ಎರಡನೆಯ ಸಾಮ್ಯ verses 24 onwards. 24ನೇ ವಚನದಿಂದ ಮುಂದಕ್ಕೆ. Parable of wheat and tares. ಅಲ್ಲಿ ನೋಡುವಾಗ ಆತನು ಅನಂತ ಬೀಜ Again, ಅಣಜಿಯ ಬಗ್ಗೆ ಮಾತನಾಡುತ್ತದೆ. Again, work of Satan in this New Testament area. Look at verses 25. While they slept, his enemy came and sowed tares. ಆಗ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿ ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು. And the third parable, ಮೂರನೆಯ ಸಾಮ್ಯ verses 31 onwards. 31ನೇ ವಾಕ್ಯ. The parable of the mustard seed. ಅಲ್ಲಿ ನೋಡುವಾಗ ಸಾಸಿವೆ ಕಾಡಿನ ಸಾಮ್ಯ. Verses 32 says, 32ನೇ ವಚನ ಹೇಳುತ್ತದೆ. This mustard seed is the least of all the seed, but when it is grown, it is greater than the herbs and became a tree, and other birds of the air came and nested on its branches. ಅದು ಎಲ್ಲ ಬೀಜಗಳಿಗಿಂತಲೂ ಸಣ್ಣದಾಗಿದೆ, ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. A mustard seed is a herb. ನೋಡುವಾಗ ಅಲ್ಲಿ ನೋಡುತ್ತೇವೆ ಈ ಒಂದು ಸಾಸಿವೆ ಕಾಡಿನ ಬೀಜ. It has become a big tree. ಅದು ಬೆಳೆದ ದೊಡ್ಡ ಮರವಾಗುತ್ತದೆ. We are little, small gathering, little flock, but they have become a big tree. ನಾವು ಚಿಕ್ಕದಾದಂತ ಗುಂಪು, ಚಿಕ್ಕದಾಗಿ ಬೆಳೆಯುವರು, ಆದರೆ ನಾವು ದೊಡ್ಡ ಮರವಾಗಿ ಬೆಳೆಯುವವರಾಗುತ್ತೇವೆ. In the churches, AD 312, Constantine became Christian, and the Roman Empire religion became Christianity, and that little shrub became a great tree. ಕ್ರಿಸ್ತ ಶಕ 312ರಲ್ಲಿ ನೋಡ್ತೇವೆ, ರೋಮ್ ಸಾಮ್ರಾಜ್ಯದ ಅರಸನಾಗಿ ಬರುತ್ತಾನೆ. ಆತನು ಬಂದ ಮೇಲೆ ರೋಮ್ ಸಾಮ್ರಾಜ್ಯದಲ್ಲಿ ಆತನು ಕ್ರೈಸ್ತತ್ವವನ್ನು ಆತನು ಅಂಗೀಕರಿಸುತ್ತಾನೆ. ಸ್ವಲ್ಪದಾಗಿ ಬೆಳೆದಂತಹ ಅದು ಬಹಳ ದೊಡ್ಡ ಮರವಾಗಿ ಬೆಳೆಯುವಂತಾಯಿತು. Now where is this birds? Birds is evil one. ಈ ಒಂದು ಪಕ್ಷಿಗಳು ಕೆಟ್ಟ ದುಷ್ಟ ಪಕ್ಷಿಗಳು ಎಲ್ಲಿಂದ ಬಂದವು? Now this evil one is inside the tree, inside the church. ಈಗ ಆ ದುಷ್ಟನು ಸಭೆಯೊಳಗಿದ್ದಾನೆ, ಮರದೊಳಗೆ ಕುಳಿತಿದ್ದಾನೆ. I wanted to take on the fourth one. I was looking for that. The fourth one. 4ನೇ ಸಾಮ್ಯ verses 33. 33ನೇ ವಚನ. And in the parable he spoke to them, the kingdom of heaven is like leaven, which a woman took and hid it in 3 measures of wheat until it all leavened. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದನ್ನ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. What is this leaven? ಹಾಗಾದ್ರೆ ಈ ಹುಳಿ ಹಿಟ್ಟು ಏನು? Look at Matthew chapter 16. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯವನ್ನ ನೋಡಿರಿ. verses 6. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 6ನೇ ವಚನ. Take heed and beware of the leaven of the Pharisees and the Sadducees. ಫರಿಸಾಯರ ಹಾಗೂ ಸದ್ದುಕಾಯರ ಹುಳಿಟ್ಟಿನ ವಿಷಯದಲ್ಲಿ ಎಚ್ಚರವಾಗಿರಿ ಎಂಬುದಾಗಿ ಕರ್ತನು ಹೇಳುತ್ತಾನೆ. Look at verses 12. 12ನೇ ವಚನವನ್ನ ನೋಡಿರಿ. There it is written, then they understood that he did not tell them of beware of the leaven of the bread, but the doctrine of the Pharisees and Sadducees. ಆಗ ಅವರು ರೊಟ್ಟಿಯ ಹುಳಿ ಹಿಟ್ಟನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಆತನು ತಮಗೆ ಹೇಳಲಿಲ್ಲ. ಫರಿಸಾಯರ ಮತ್ತು ಸದ್ದುಕಾಯರ ಬೋಧನೆಯನ್ನು ಕುರಿತು ಎಚ್ಚರಿಕೆಯಾಗಿರಬೇಕೆಂದು ಹೇಳಿದನು ಎಂಬುದಾಗಿ ತಿಳುಕೊಂಡರು. Leaven is evil doctrine. ಇಲ್ಲಿ ನೋಡುವಾಗ ಹುಳಿ ಹಿಟ್ಟು ಅದು ಕೆಟ್ಟ ಕೆಟ್ಟ ಬೋಧನಾ ಸಿದ್ಧಾಂತಗಳು. Who has put inside this? ಅದನ್ನ
ಒಳಗೆ ಯಾರು ಹಾಕಿದರು? A woman. ಅವ ಸ್ತ್ರೀ. Have you noted it? ಅದನ್ನು ಗಮನಿಸಿದಿರಾ? Who has brought this teaching? ಈ ಬೋಧನೆಯನ್ನು ಯಾರು ತಂದರು? Miss Agnes woman, little leaven. ಆ ನೋಡುವಾಗ ಸ್ತ್ರೀ ಆಕೆ ಸ್ವಲ್ಪ ಹುಳಿಯನ್ನ ತಂದಳು. How far it will leaven? ಎಷ್ಟರ ತನಕ ಅದು ಹುಳಿಯಾಗುತ್ತದೆ? Here it is written, until all is leaven. Look at chapter 13 of Matthew and verse 33. Until all is leavened. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸರಿ ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. Anyone hearing us, keep it in mind. Every Christianity will be leavened by this evil doctrine. That is the reason it is spreading to other denominations. ಪ್ರಿಯರೇ, ಈ ಒಂದು ತಪ್ಪಾದಂತ ಬೋಧನೆಯು, ಸುಳ್ಳು ಬೋಧನೆಯು, ಅದು ಎಲ್ಲ ಕ್ರೈಸ್ತ ಪಂಗಡಗಳಲ್ಲಿ ಸೇರಿಕೊಂಡಿದೆ. ಎಲ್ಲ ಕ್ರೈಸ್ತ ಪಂಗಡಗಳು ಕೂಡ ಹುಳಿ ಹಿಟ್ಟಾಗಿವೆ. It is spreading. ಅದು ಚದುರಿಸುತ್ತಾ ಇದೆ, It is getting, ಹರಡಿಕೊಳ್ಳುತ್ತಾ ಇದೆ. it is getting leavened day by day. ಆ ನೋಡುವಾಗ ದಿನೇ 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 See ಹುಳಿ the- ಹಿಟ್ಟು ಆಗುತ್ತಾ ಇದೆ. See the importance of the word the Lord has spoken. ಕರ್ತನು ಮಾತನಾಡಿದಂತ ವಾಕ್ಯಗಳಿಗೆ ಗಮನ ಕೊಡಿರಿ. Who is the one leavening this? ಇಲ್ಲಿ ಆ ಒಂದು ಹುಳಿಟ್ಟನ್ನು ಇಟ್ಟಂತಹ ಆ ಸ್ತ್ರೀ ಯಾರು? The Lord told the prophets. ಕರ್ತನು ಪ್ರವಾದಿಗಳಿಗೆ ಹೇಳಿದನು. Who are these prophets? ಯಾರು ಈ ಪ್ರವಾದಿಗಳು? You know, the prophet, the word prophet, many believe, many think that prophet in someone who is speaking about the future events. ಪ್ರವಾದಿಗಳು ಎಂಬುದಾಗಿ ಹೇಳುವಾಗ ಜನರು ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ ಮುಂದೆ ನಡೆಯುವುದನ್ನ ಹೇಳುವವರು ಎಂಬುದಾಗಿ. Turn with me to chapter 4 of Exodus. ನೋಡುವಾಗ ವಿಮೋಚನ ಕಾಂಡ ಪುಸ್ತಕ 4ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳಿರಿ. Exodus chapter 4 ವಿಮೋಚನ ಕಾಂಡ ಪುಸ್ತಕ 4ನೇ ಅಧ್ಯಾಯ and 16. 16ನೇ ವಚನ. So shall be, he's speaking about Aaron to Moses. He's telling here, verse 15, now you shall speak to him and put the word in his mouth, and I will be with your mouth and with his mouth, and I will teach you what you will do. So he shall be your spokesman to the people. Aaron will be spokesman for Moses. ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀನು ಮಾಡಬೇಕಾದದನ್ನ ಬೋಧಿಸುವೆನು. ಅವನು ನಿನಗೋಸ್ಕರ ಜನಸಂಗಡ ಮಾತಾಡುವನು. ಅವನು ನಿನಗೆ ಬಾಯಂತಿರುವನು, ನೀನು ಅವನಿಗೆ ದೇವರಂತಿರುವಿ. Look at chapter 7 and verse 1. 7ನೇ ಅಧ್ಯಾಯ 1ನೇ ವಚನವನ್ನ ನೋಡಿರಿ. The Lord said to Moses, ಆಗ ಯೆಹೋವನು ಮೋಶೆಗೆ ಇಂತಂದನು, I have made you as God to Pharaoh. Aaron your brother shall be your prophet. ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ. ನೋಡು, ನಿನ್ನ ಅಣ್ಣನಾದ ಆರೋನು ನಿನಗೋಸ್ಕರ ಪ್ರವಾದಿಯಾಗಿರುವನು. Aaron your brother will be your prophet. ನಿನ್ನ ಅಣ್ಣನಾದಂತಹ ಆರೋನನು ನಿನಗೆ ಪ್ರವಾದಿಯಾಗಿರುವನು. The word prophet is made out of 2 Greek words. ಪ್ರವಾದಿ ಅನ್ನುವಂತ ಮಾತು 2 ಗ್ರೀಕ್ ಪದಗಳಿಂದ ಬಂದದ್ದಾಗಿದೆ. Prophemi. Pro means before or for. ಅನುರಾಗ ಪ್ರೋ ಅಂದ್ರೆ ಮುಂಚಿತವಾಗಿ ಅಥವಾ ಅದಕ್ಕಾಗಿ. Phemi means to speak. ಫೆಮಿ ಅಂದರೆ ಮಾತನಾಡುವುದು. He will be speaking before you or he will be speaking for you. ಆತನು ನಿನಗಿಂತ ಮುಂಚಿತವಾಗಿ ಮಾತನಾಡುತ್ತಾನೆ ಅಥವಾ ನಿನಗೋಸ್ಕರ ಮಾತಾಡುತ್ತಾನೆ. Romans chapter 12 says, he who prophesies should be based on the faith that is given to us. ಅನ್ನುವ ರೋಮಪುರ ಪತ್ರಿಕೆ 12ನೇ ಅಧ್ಯಾಯನ ಓದುವಾಗ ಅಲ್ಲಿ ಆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಪ್ರವಾದಿಸುವವನು ಅವನು ಪ್ರವಾದನ ರೂಪವಾಗಿದ್ದರೆ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳಲಿ. A prophet is a loudspeaker for God. ಪ್ರವಾದಿ ಎಂಬುದಾಗಿ ಹೇಳುವಾಗ ದೇವರಿಗೋಸ್ಕರವಾಗಿ ಆತನು ಲೌಡ್ ಸ್ಪೀಕರ್ ಆಗಿ ಇರುತ್ತಾನೆ. The Lord told false prophet will come in the end time. ಕರ್ತನು ಹೇಳುತ್ತಾನೆ ಅಂತ ದಿನಗಳಲ್ಲಿ ಸುಳ್ಳು ಪ್ರವಾದಿಗಳು ಬರುತ್ತಾರೆ ಎಂಬುದಾಗಿ ಹೇಳುತ್ತಾನೆ. When you go to 2 Peter chapter 2 verse 1 and 2, ನೀವು 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ ಓದುವಾಗ, no need of reading because of time. You know, there it is written, teachers are the prophets. ಅಲ್ಲಿ ನೋಡುವಾಗ You have doubt, you can read. ಬೋಧಕರು ಸುಳ್ಳು ಪ್ರವಾದಿಗಳಾಗಿದ್ದಾರೆ. 2 Peter chapter 2 verses 1 and 2. 2 ಪೇತ್ರ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. There it is written,
False prophets are false teachers. ಸುಳ್ಳು ಪ್ರವಾದಿಗಳು ಅಂದರೆ ಅವರು ಸುಳ್ಳು ಬೋಧಕರೇ. What are they doing? ಅವರೇನು ಮಾಡ್ತಾ ಇದ್ದಾರೆ? What did Christ say? ಕ್ರಿಸ್ತನು ಏನು ಹೇಳುತ್ತಿದ್ದಾನೆ? Many false prophets will come and deceive many. ಅನೇಕ ಸುಳ್ಳು ಪ್ರವಾದಿಗಳು ಬಂದು ಅನೇಕರನ್ನ ಅವರು ಮೋಸಗೊಳಿಸುತ್ತಾರೆ. He was speaking about the terminal generation. What I meant is the generation who is going to see the rapture. ನೋಡುವಾಗ ಅಂತ್ಯದ ಒಂದು ಸಂತತಿಯ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ಅಂದರೆ ಯಾವ ಸಂತತಿಯು ಸಭೆ ಪಡುವಿಕೆಯನ್ನು ನೋಡುತ್ತದೆಯೋ ಅದನ್ನ, when the true believers are going to be taken, ನಿಜವಾದಂತಹ ವಿಶ್ವಾಸಿಗಳು ಅವರು ಎತ್ತಲ್ಪಟ್ಟ ಮೇಲೆ many Christians will be left here. ಇಲ್ಲಿ ಅನೇಕ ಕ್ರೈಸ್ತರು ಉಳಿದುಕೊಳ್ಳುತ್ತಾರೆ. They will come to the Lord. ಅವರು ಬಿಡಲ್ಪಡುತ್ತಾರೆ, ಅವರು ಕರ್ತನ ಬಳಿಗೆ ಬರುತ್ತಾರೆ. Look at chapter 7 of Matthew. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ನೋಡಿರಿ, verses 21-22. 21-22ನೇ ವಚನ. Many will say to me in that day, verse 22, many will say to me in that day, Lord, Lord, have we not prophesied in your name, cast out demons in your name, done many wonders in your name? And I will declare to them, I never knew thee, depart from me, you who practice lawlessness. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನ ನನಗೆ ಬಂದು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನ ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. Many will say, not few, many will say, Lord, Lord, haven't we prophesied in your name? Haven't we done this in your name? You know, it is in Christian world that is going to happen. ಸ್ವಲ್ಪ ಜನರಲ್ಲ, ಅನೇಕರು ತುಂಬಾ ಜನರು ಎಂಬುದಾಗಿ ಹೇಳುತ್ತದೆ. What is his answer? ಹೇಳುತ್ತಾರೆ, ನಾನು ಪ್ರವಾದನೆ ಹೇಳಲಿಲ್ಲವೇ, ಮಹತ್ಕಾರ್ಯ ಮಾಡಲಿಲ್ಲವೇ? ಇದೆಲ್ಲವೂ ಕೂಡ ಕ್ರೈಸ್ತ ಪ್ರಪಂಚದಲ್ಲಿ ನಡೆಯುವಂತ ಘಟನೆಗಳು. What is his answer? ಆತನ ಉತ್ತರವೇನು? I never knew thee. ನಿಮ್ಮನ್ನು ನಾನು ಗುರುತು ಹಿಡಿಯಲಿಲ್ಲ. What does it mean? ಅದರ ಅರ್ಥವೇನು? I have not known you even once. ನಾನು ನಿಮ್ಮನ್ನು ಒಂದು ಸಾರಿಯೂ ಕೂಡ ನೋಡಲಿಲ್ಲ. They are not at all saved. They have been deceived. They are doing all this in the name of Christ. ಅವರು ಕ್ರಿಸ್ತನ ಹೆಸರಿನಲ್ಲಿಯೇ ಇದೆಲ್ಲವನ್ನ ಮಾಡುತ್ತಿದ್ದಾರೆ. ಕ್ರಿಸ್ತನ ಹೆಸರಿನಲ್ಲಿಯೇ ಇದೆಲ್ಲ ಮಾಡುತ್ತಾ ಇದ್ದರೂ ಕೂಡ ಮೋಸಗೊಳಿಸಲ್ಪಟ್ಟಿದ್ದಾರೆ. This is what Lord told in Matthew 24. ಇದನ್ನೇ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳಿದನು. What is the sign of your coming? ನಿನ್ನ ಬರೋಣದ ಸೂಚನೆ ಏನು? This is a sign. There will be great deception. These people think that they are godly people. They are saved. They will be taken up. But they will be left here. They will not be taken up. ನೋಡುವಾಗ ಇಲ್ಲಿ ಅವರ ಬಗ್ಗೆ ಹೇಳುತ್ತದೆ, ಅವರೇ ಕ್ರಿಸ್ತನ ಹೆಸರನ್ನು ಹೇಳಿಕೊಂಡೆಲ್ಲ ಕಾರ್ಯಗಳನ್ನು ಮಾಡುತ್ತಾರೆ, ಆದರೆ ಅವರೆಲ್ಲರೂ ಕೂಡ ಇಲ್ಲಿಯೇ ಬಿಡಲ್ಪಡುತ್ತಾರೆ, ಅವರು ಎತ್ತಲ್ಪಡುವುದಿಲ್ಲ. They're all after miracles and wonders. ಅವರೆಲ್ಲರೂ ಕೂಡ ಅದ್ಭುತ ಕಾರ್ಯಗಳು ಹಾಗೂ ಸೂಚಕ ಕಾರ್ಯಗಳ ಹಿಂದೆಯೇ ಇದ್ದಾರೆ. That is the reason we need to hold on to the doctrine. ಆ ಕಾರಣದಿಂದಾಗಿ ನಾವು ದೇವರ ಸತ್ಯ ಬೋಧನೆಯನ್ನ ಹಿಡಿಕೊಂಡವರಾಗಿರಬೇಕು. You know, we will behave based on what we believe. ನಾವುಗಳು ನಾವೇನನ್ನ ನಂಬುತ್ತೇವೆಯೋ ಆ ನಂಬಿಕೆಯಂತೆ ನಾವಿರುತ್ತೇವೆ, ನಡೆದುಕೊಳ್ಳುತ್ತೇವೆ. Satan started to make these people believe this is true, this is there, all the gifts are operating, and they came to be known as charismatic. ಆಗ ಈ ಅನೇಕ ಸುಳ್ಳು ಬೋಧಕರ ಮೂಲಕವಾಗಿ ಸೈತಾನನು ಹೇಳುತ್ತಾನೆ, ಇಲ್ಲ ಇದು ಕೂಡ ಸತ್ಯವೇ, ಇದು ಕೂಡ ಸತ್ಯವಾದದ್ದೇ, ಈಗಲೂ ಕೂಡ ಎಲ್ಲ ಆತ್ಮಿಕ ವರಗಳು ಇವೆ, ಎಲ್ಲವೂ ಕೂಡ ಇದೆ ಎಂಬುದಾಗಿ ಅವನು ಹೇಳುವಾಗ ಅನೇಕರ ಕಿವಿಗಳಲ್ಲಿ ಅದನ್ನ ಆತನು ತಿಳಿಸುತ್ತಾನೆ. Brothers and sisters, there are different type of evil spirit. ಪ್ರಿಯ ಸಹೋದರ ಸಹೋದರಿ, ಬೇರೆ ಬೇರೆ ವಿಧವಾದಂತಹ ಆ ದುಷ್ಟ ಆತ್ಮಗಳು ಇವೆ. Jewish people pointed the finger to the Lord and told, you have a demon. ಯಹೂದ ಜನರು ಯೇಸುವನ್ನು ನೋಡಿರುತ್ತಾರೆ, ನೀನು ದೆವ್ವ ಹಿಡಿದವನೆಂಬುದಾಗಿ ಹೇಳುತ್ತಾರೆ. They didn't point him anything about a moral thing, but they were speaking about on the spiritual world. ಅವರು ಯಾವುದೇ ನೈತಿಕ ಕಾರ್ಯಗಳ ಬಗ್ಗೆ ಆತನ ಬಳಿ ಹೇಳಲಿಲ್ಲ, ಬದಲಾಗಿ ಅವರು ಈ ಆತ್ಮಿಕ ಲೋಕ ಪ್ರಪಂಚದ ವಿಷಯವಾಗಿ ಅವರು ಹೇಳುತ್ತಿದ್ದಾರೆ. There is that kind of evil spirit working.
ಆ ರೀತಿಯಾದಂತಹ ಆ ದುಷ್ಟ ಆತ್ಮವು ಕೆಲಸ ಮಾಡುತ್ತಾ ಇದೆ. You turn with me to Mark's Gospel chapter 9. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯಕ್ಕೆ ತೆರೆಯಿರಿ. Mark's Gospel chapter 9, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ verses 29. 29ನೇ ವಾಕ್ಯ. Mark 9:29. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. The Lord spoke about an evil spirit. This spirit, when it gets hold of this boy, he is always falling down. He is falling down. ನೋಡುವಾಗ ಆ ಹುಡುಗನಿಗೆ ಆ ದೆವ್ವ ಹಿಡಿದಿದ್ದು ಅವನು ಯಾವಾಗಲೂ ಕೂಡ ಬೀಳುತ್ತಿದ್ದನು. Look at verses 20. Immediately he fell down. ತಕ್ಷಣವೇ ಆತನು ಬಿದ್ದನು, ಒದ್ದಾಡಿದನೆಂಬುದಾಗಿ 20ನೇ ವಾಕ್ಯ ಹೇಳುತ್ತದೆ. Often he is thrown him down into fire and water. ನೀರಿನಲ್ಲಿಯೋ ಬೆಂಕಿಯಲ್ಲಿಯೋ ಆತನು ಬೀಳುತ್ತಾ ಇದ್ದನೆಂಬುದಾಗಿ ವಾಕ್ಯ ಹೇಳುತ್ತದೆ. 25 verse 8 is an unclean spirit. 25ನೇ ವಚನಕ್ಕೆ ಬರುವಾಗ ನೋಡುತ್ತೇವೆ ಆ ದೆವ್ವ ಮೂಗ ದೆವ್ವ ಎಂಬುದಾಗಿ. Then the Lord told in verse 29, this kind, it is a special kind. This kind can come out by nothing but by prayer and fasting. Not all the evil spirit, but this is a special kind of spirit. ಈ ಜಾತಿಯು ಅಂದ್ರೆ ಈ ಜಾತಿಯ ಆ ದುಷ್ಟ ಆತ್ಮ ಎಲ್ಲವೂ ಕೂಡ ಅಲ್ಲ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲ ಅಂದನು. We need to test the spirit. ನಾವು ಆತ್ಮಗಳನ್ನ ಪರೀಕ್ಷಿಸಬೇಕು. Don't believe all the spirit. ಎಲ್ಲ ಆತ್ಮಗಳನ್ನ ನಂಬಬೇಡಿರಿ. In the earlier church there was a gift given us, gift of discernment, that is not there today now. ಸಭೆಯ ಪ್ರಾರಂಭ ಕಾಲದಲ್ಲಿ ವಿವೇಚಿಸುವ ವರವು ಕೊಡಲ್ಪಟ್ಟಿತ್ತು, ಆದ್ರೆ ಈಗ ಆ ವರ ಇಲ್ಲ. Now we need to study the scripture, then only we will be able to discern. ಈಗ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬಹುದು, ಅಭ್ಯಾಸ ಮಾಡಬಹುದು. ಆಗ ಮಾತ್ರವೇ ನಾವು ಈ ಆತ್ಮ ಯಾವುದು ಎಂಬುದಾಗಿ ನಾವು ವಿವೇಚಿಸಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. One of the most misunderstood passage is Mark's Gospel chapter 16. ಬಹಳವಾಗಿ ತಪ್ಪಾಗಿ ಅರ್ಥೈಸಲ್ಪಟ್ಟಂತ ವಾಕ್ಯ ಭಾಗ ಅಂದ್ರೆ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. This is a passage even we feel, is it not right? When a brother and people are, is it not right? Why everything is, maybe there are wrong things, but everything cannot be wrong. There will be something right. ಅಲ್ಲಿ ನೋಡುವಾಗ ನಮ್ಮ ಬ್ರದರ್ನಲ್ಲಿ ಕೂಡ ಹೇಳ್ತಾರೆ, ಎಲ್ಲ ತಪ್ಪಿರಬಹುದಾದ್ರೆ ಎಲ್ಲವೂ ತಪ್ಪಲ್ಲ, ಕೆಲವೊಂದಾದ್ರೂ ಸರಿ ಇರುತ್ತೆ ಎಂಬುದಾಗಿ ಹೇಳುತ್ತಾರೆ. Because it is written here. ಇಲ್ಲಿ ಹೇಳಿದೆ. Look at chapter 16 of Mark, verses 17. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನ. 16 onwards. He who believes and be baptized will be saved, but he who does not believe will be condemned. And these signs will follow by those who believe. In my name they will cast out demons, they will speak with new tongues, they will take up serpents, and if they drink anything deadly, it will by no means hurt them. They will lay hands on the sick and they will recover. ಆ ದೇವಕ್ಕೆ ನೀವು ಲೋಕದೆಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಮ್ಮ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಮ್ಮದೇ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನ ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊರ ಭಾಷೆಗಳಿಂದ ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥಗಳನ್ನ ಏನಾದರೂ ಕುಡಿದರೆ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. Many years this verse was, I was in doubt. Am I not a believer? Then why is not coming out of me? ಅನ್ನುವಾಗ ಕೆಲಸ ನನಗೆ ಅನುಮಾನ ಬಂತು, ಸಂದೇಹ ಬಂತು. ನಾನು ವಿಶ್ವಾಸಿ ಅಲ್ಲವಾ, ನನ್ನ ಕೈಯಲ್ಲಿ ಯಾಕೆ ಇದೆಲ್ಲ ಆಗುತ್ತಾ ಇಲ್ಲ? Because the Lord told, this sign will follow those who believe. ಅಲ್ಲಿ ನೋಡುವಾಗ ಇಲ್ಲಿ ವಾಕ್ಯ ಹೇಳುತ್ತದೆ, ನಂಬುವವರಿಂದ ಈ ಎಲ್ಲ ಕಾರ್ಯಗಳು ಆಗುತ್ತವೆ ಎಂಬುದಾಗಿ. They will speak in tongues, they will cast out demons. Am I not a believer? Then why not I am able to do it? ಅವರು ಅನ್ಯ ಭಾಷೆಯಲ್ಲಿ ಮಾತನಾಡುವವರು, ಅವರು ದೆವ್ವಗಳನ್ನ ಬಿಡಿಸುವವರು ಎಂಬುದಾಗಿ. ಆದ್ರೆ ನಾನು ಕೂಡ ನಂಬಿದವನಲ್ಲವೇ, ಹಾಗಾದ್ರೆ ಯಾಕೆ ನನ್ನ ಕೈಲಿ ಆಗುತ್ತಾ ಇಲ್ಲ ಎಂಬಂತ ಪ್ರಶ್ನೆ ನನ್ನನ್ನ ಕಾಡುತ್ತಾ ಇತ್ತು. What is the meaning of this? ಅದರ ಅರ್ಥವೇನು? We know this passage is written in Greek language. ನಮಗೆ ಗೊತ್ತು ಈ ಒಂದು ವಾಕ್ಯ ಭಾಗ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. I use New King James Version Bible. ನಾನು ಆ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಬೈಬಲ್ ಅನ್ನ ನಾನು ಓದುತ್ತೇನೆ. Whenever there is something which is not used according to the original language, they will give a footnote side on this Bible. ಈ ಒಂದು ಬೈಬಲ್ ನಲ್ಲಿ ಯಾವುದಾದರೂ ಕೂಡ
ಕೆಲವು ಅರ್ಥಗಳು ಇಲ್ಲದಿದ್ದರೆ ಅವರು ಮೂಲ ಭಾಷೆಯ ಆ ಒಂದು ಪದವನ್ನ ಫುಟ್ ನಲ್ಲಿ ಅದರ ಅರ್ಥವನ್ನ ಬರೆದಿರುತ್ತಾರೆ. I will read the footnote here. ಇಲ್ಲಿ ಬರೆದಿರುವಂತ ಫುಟ್ ನೋಟ್ ಅನ್ನು ಓದುತ್ತೇನೆ. These signs will follow by those who have believed, not by those who are going to believe, but those who have believed. ನೋಡುವಾಗ ಮುಂದೆ ನಂಬುವವರು ಎಂಬುದಾಗಿ ಅಲ್ಲ, ಈಗಾಗಲೇ ನಂಬಿರುವವರು ಎಂದು ಆ ಮಾತಿನ ಅರ್ಥ. I will prove from there. ನಾನು ಅದನ್ನು ನಿರೂಪಿಸ್ತೇನೆ. Who are the people who have already believed? ಈಗಾಗಲೇ ನಂಬಿದಂತ ಜನರು ಯಾರಾಗಿದ್ದಾರೆ? These were the one who were standing before him, that is his disciples. ಇಲ್ಲಿ ನೋಡುವಾಗ ಅವರು ಆತನ ಜೊತೆಯಲ್ಲಿ ನಿಂತಿದ್ದಾರೆ, ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಷ್ಯರೇ ಆಗಿದ್ದಾರೆ. Look at verses 20. 20ನೇ ವಚನ ನೋಡಿರಿ. They went out and preached everywhere, the Lord working with them and confirming the word throughout accompanying sign. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನ ಬಲಪಡಿಸುತ್ತಾ ಇದ್ದನು. These are the people who have already believed. ಇವರು ಯಾರು ಅಂತ ಹೇಳಿದ್ರೆ ಈಗಾಗಲೇ ನಂಬಿದಂತವರೇ. As they went to preach, ಅವರು ಅವರು ಸುವಾರ್ತೆನ ಸಾರಲಿಕ್ಕೆ ಹೋದಾಗ, you know, this miracle accompanied, it is known as signs. ಅಲ್ಲಿ ನೋಡುವಾಗ ಸೂಚಕ ಕಾರ್ಯಗಳು ಸಂಭವಿಸಿದವೆಂಬುದಾಗಿ ನೋಡುತ್ತೇವೆ. Keep it in mind, this is not going to happen by those who are going to believe, but this is going to happen already by those who have believed. ಯಾರು ನಂಬುತ್ತಾರೋ ಮುಂದೆ ಅವರಿಂದ ಆಗುತ್ತ ಕಾರ್ಯಗಳಲ್ಲ, ಬದಲಾಗಿ ಈಗಾಗಲೇ ಕರ್ತನನ್ನ ನಂಬಿದವರಿಂದ ಆಗುವಂತ ಕಾರ್ಯಗಳಾಗಿವೆ. It is the disciples, you know. ಇದು ಶಿಷ್ಯರೇ, ನಂಬಿದವರು ಅಂದ್ರೆ ಶಿಷ್ಯರೇ. And you have to discern the spirit. ನೀವು ಆ ಆತ್ಮಗಳನ್ನ ವಿವೇಚಿಸಬೇಕು. How can you know? ಅದು ನಿಮಗೆ ಹೇಗೆ ಗೊತ್ತಾಗುತ್ತದೆ? Lord told, you shall know them by their fruit. ದೇವರು ಹೇಳುತ್ತಾನೆ, ಅವರ ಫಲಗಳಿಂದಲೇ ಅವರನ್ನ ತಿಳುಕೊಳ್ಳುವಿರಿ. You know, one of the fruit of the Holy Spirit, I will show you. ಪವಿತ್ರಾತ್ಮನ ವರ ಆ ಒಂದು ಫಲದಲ್ಲಿ ಒಂದು ಅಂಶವನ್ನು ನಿಮಗೆ ಹೇಳುತ್ತೇನೆ. When you come to Galatians chapter 5, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬಂದಾಗ verses 22 and 23 speaks about the fruit of the Spirit. 5ನೇ ಅಧ್ಯಾಯ 22, 23ನೇ ವಚನ ಪವಿತ್ರಾತ್ಮನ ಫಲದ ಕುರಿತಾಗಿ ಮಾತನಾಡುತ್ತದೆ. Chapter 5 of Galatians 22, 23. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22, 23ನೇ ವಚನ. There in verses 23, 23ನೇ ವಚನ, the ninth gift, fruit of the Spirit is self-control. 9ನೆಯ ಆ ಪವಿತ್ರಾತ್ಮನ ಫಲದ ಒಂದು ಅಂಶ ಅಂದ್ರೆ ಶಮೆದಮೆ ಅಥವಾ ಸ್ವನಿಯಂತ್ರಣ. Self-control. ಸ್ವನಿಯಂತ್ರಣ. Fruit of the Spirit. ಆತ್ಮನ ಫಲ. I told you, when the pastor has shown his hand like this, these people were falling back. ನಾನೀಗಾಗಲೇ ಹೇಳಿದೆ, ಆ ಸಭಾಪಾಲಕನ ಕೈಯಿಂದ ಜೋರಾಗಿ ಗಾಳಿ ಬೀಸಿದಾಗ ಆ ಸ್ತ್ರೀಯರೆಲ್ಲರೂ ಕೂಡ ಹಿಂದಕ್ಕೆ ಬಾಗಿ ಬಿದ್ದರು ಎಂಬುದಾಗಿ. Let me tell you, that is a judgment from God. ನಾನು ನಿಮಗೆ ಹೇಳುತ್ತೇನೆ, ಅದು ದೇವರಿಂದ ಬರಲಿಕ್ಕಿರುವ ನ್ಯಾಯ ತೀರ್ಪು. Can you turn with me to Isaiah 28? ಯೆಶಾಯನ ಪ್ರವಾದನ ಗ್ರಂಥ 28ನೇ ಅಧ್ಯಾಯಕ್ಕೆ ನಿಮ್ಮ ವಾಕ್ಯವನ್ನು ತೆರೆಯಿರಿ. Isaiah 28. ಯೆಶಾಯ 28. There God says, people are not seeking my word. My word is here a little, there a little. They need to spend time to ponder it and study it. Yes. Yeah, 28. He says, verses 13. 13ನೇ ವಚನ, ಈಗಿರಲಿ ಯೆಹೋವನ ಮಾತು, ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಇವರಿಗೆ ಪರಿಣಮಿಸುವುದು. ಇವರ ನಡೆದು ಹಿಂದೆ ಬಿದ್ದು ಭಂಗ ಪಡುವರು, ಬೋನಿಗೆ ಸಿಕ್ಕಿ ವಶವಾಗುವರು. He has kept his word like that. ದೇವರು ತನ್ನ ವಾಕ್ಯವನ್ನ ಆ ರೀತಿಯಲ್ಲಿ ಇಟ್ಟಿದ್ದಾನೆ. There are people who ask me, why did God give the teaching of the Holy Spirit like this? Here something, there something, difficult to understand. He should have given it as 1, 2, 3, like this. ಇಲ್ಲಿ ಅನೇಕ ಕೇಳುತ್ತಾರೆ, ದೇವರು ಯಾಕೆ ತನ್ನ ಆತ್ಮನ ಮೂಲಕವಾಗಿ ಈ ರೀತಿಯಾಗಿ ವಾಕ್ಯವನ್ನು ಕೊಟ್ಟಿದ್ದಾನೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ 1, 2, 3, 4 ಯಾಕೆ ಕೊಡಲಿಲ್ಲ ಎಂಬುದಾಗಿ ಅನೇಕರು ಪ್ರಶ್ನಿಸುತ್ತಾರೆ. The people who don't listen or hear or understand God's word, ದೇವರ ವಾಕ್ಯವನ್ನ ಓದಿ ಅದನ್ನ ಗ್ರಹಿಸಿಕೊಂಡು ಅರ್ಥ ಮಾಡಿಕೊಳ್ಳದೆ ಇರುವಂತ ಜನರಾದರು. Here it is written in verse 13.
13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, they might go and fall backward. Look at that. Go Ivaru- and fall backward. ಇವರು ನಡೆದು ಹಿಂದೆ ಬಿದ್ದು ಭಂಗ ಪಡುವರು. Anyone who worship God, he will fall on the face downward. ಯಾರಾದರೂ ದೇವರನ್ನ ಆರಾಧನೆ ಮಾಡುವುದಾದರೆ ಆ ರೀತಿಯಲ್ಲಿ ದೇವರ ಆರಾಧನೆ ಮಾಡುವರು, ಮುಂದಕ್ಕೆ ಬಾಗಿ ಕರ್ತನಿಗೆ ನಮಸ್ಕರಿಸಿ Abraham ಆರಾಧಿಸುತ್ತಾರೆ. fall on his face and worshiped. ಅಬ್ರಹಾಮನು ಆತನು ಆ ರೀತಿಯಲ್ಲಿ ಮುಂದಕ್ಕೆ ಬಾಗಿ ಆತನು ದೇವರನ್ನ ಆರಾಧಿಸಿದನು. You are seeing in the TV and all these people are falling back. ನೀವು ಟಿವಿಯಲ್ಲಿ ನೋಡಿರ್ಬೋದು, ಅವರು ಎಲ್ಲ ಹಿಂದಕ್ಕೆ ಬೀಳುತ್ತಾರೆ. It is not the Spirit of God. ಅದು ದೇವರ ಆತ್ಮನಲ್ಲ, There is another kind of spirit. ಅದು ಮತ್ತೊಂದು ರೀತಿಯಾದಂತ ಆತ್ಮ. They are deceiving spirits. ನೋಡುವಾಗ ಮೋಸಗೊಳಿಸುವ ಆತ್ಮಗಳು. This is what the Lord told. ಇದನ್ನೇ ಕರ್ತನು ಹೇಳಿದನು, Many will be deceived in the end time. ಅಂತ್ಯ ದಿನಗಳಲ್ಲಿ ಅನೇಕರು ಹೋಗುವರು. Many will be deceived and they will, it has leavening, or it is leavening, as the days are going on. ದಿನಗಳು ಹೋಗುತ್ತಾ ಹೋದ ಹಾಗೆಯೇ ಅವರೆಲ್ಲರೂ ಕೂಡ ಹುಳಿ ಇಟ್ಟು ಸ್ವಲ್ಪ 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 ಸ್ವಲ್ಪವಾಗಿ ಆ ಕಣಿಕವೆಲ್ಲ ಹುಳಿಯಾಗುವುದು. Now in this group you hear about barking in the spirit, ಈ laughing in the spirit, ಈ ಗುಂಪಿನ ನಿಮಗೆ ಕೇಳಿಸಿಕೊಳ್ಳುತ್ತೀರಿ ಅಂತಂದ್ರೆ, vomiting in the spirit, ನೋಡುವಾಗ ಆತ್ಮದಲ್ಲಿ and shivering in the ಬೊಗಳುವುದು, spirit, ಆತ್ಮದಲ್ಲಿ ನಡುಗುವುದು, jerking in the spirit, ಆತ್ಮದಲ್ಲಿ ಆ ಜೊತೆ ನಗುವುದು, ಹಾಗೆ ನಡುಗಿ ಹೋಗುವುದು, falling backward in the spirit. ಆತ್ಮದಲ್ಲಿ ಹಿಂದಕ್ಕೆ ಬೀಳುವುದು. This is another kind of spirit. ಇದು ಮತ್ತೊಂದು ರೀತಿಯ ಆತ್ಮ. The true spirit fruit is self-control. ನಿಜವಾದಂತಹ ಆತ್ಮ ಯಾವುದು ಅಂತಂದ್ರೆ ದೇವರ ಪವಿತ್ರಾತ್ಮನ ಫಲದಲ್ಲಿರುವಂತಹ ಶಮೆದಮೆ ಅಥವಾ ಸ್ವಾನಿಯಂತ್ರಣ. You shall know them by the fruit. ಅವರ ಫಲಗಳಿಂದಲೇ ಅವರನ್ನ ತಿಳುಕೊಳ್ಳುವಿರಿ. We read in Mark's gospel, this sign shall follow by those who believe. ಮಾರ್ಕನ ಸುವಾರ್ತೆ 16 ಓದುತ್ತೇವೆ, ನಂಬಿದವರಿಂದ ಈ ಸೂಚಕ ಕಾರ್ಯಗಳು ನೆರವೇರುವವು. What is the meaning of sign? ಆ ಸೂಚನೆ ಎಂಬುದಾಗಿದ್ದರ ಅರ್ಥವೇನು? ಶಿಮೆಯೋನ್ pointer, ಆತನು ಹೇಳುತ್ತಾನೆ, pointing towards. ಆತನು ಮುಂದಕ್ಕೆ ನೋಡಿ ಹೇಳುತ್ತಾನೆ. Turn to Acts chapter 2. We will see there very clearly. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ಬರೋಣ, ಅಲ್ಲಿ ಸ್ಪಷ್ಟವಾಗಿ ಓದುತ್ತೇವೆ. Acts chapter 2. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ. The Lord was here. Look at verses 22. 22ನೇ ವಚನ ನೋಡ್ರಿ. Peter is preaching. ಪೇತ್ರನು ಪ್ರಸಂಗ ಮಾಡುತ್ತಿದ್ದಾನೆ. Men of Israel, hear these words. Jesus of Nazareth, a man attested by God to you by miracles, wonders and signs. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತನ ಯೇಸು ಇದ್ದನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. 3 things will follow there. ಅಲ್ಲಿ 3 ಸಂಗತಿಗಳು ಅದನ್ನು ಹಿಂಬಾಲಿಸುತ್ತವೆ. These people say a miracle has happened. ಈ ಜನ ಹೇಳ್ತಾರೆ ಅದ್ಭುತ ಕಾರ್ಯ ನಡೆಯಿತು ಎಂದು. I was having problem in my stomach. I got it healed. ನೋಡುವಾಗ ನನ್ನ ಹೊಟ್ಟೆಯಲ್ಲಿ ಸಮಸ್ಯೆ ಇತ್ತು, ಆದ್ರೆ ಅದು ಗುಣ ಹೊಂದಿತು. That will not qualify as the miracle what is mentioned in scripture. ದೇವರ ವಾಕ್ಯ ಹೇಳಲ್ಪಟ್ಟ ಹಾಗೆ ಅದು ಅದ್ಭುತವಲ್ಲ. If it has to be qualified as scriptural miracle, 3 things should be there. ನೋಡುವಾಗ ದೇವರ ವಾಕ್ಯಕ್ಕನುಸಾರವಾದಂತ ಅದ್ಭುತ ಕಾರ್ಯವೆಂಬುದಾಗಿ ಹೇಳುವುದಾದರೆ 3 ಸಂಗತಿಗಳು ಅದರಲ್ಲಿ ಕಂಡು ಬರಬೇಕು. I will show you 3 passages. ನಾನು 3 ವಾಕ್ಯ ಭಾಗಗಳನ್ನು ತೋರಿಸುತ್ತೇನೆ. Here Jesus, ಇಲ್ಲಿ ಯೇಸು, he has done miracles. ಆತನು ಅದ್ಭುತಗಳನ್ನು ಮಾಡಿದ್ದಾನೆ. It's not a normal thing. By the power of God's miracles happen. ದೇವರ ಆ ಶಕ್ತಿಯಿಂದ ಆ ಅದ್ಭುತಗಳು ನಡೆದವು. When they saw the miracle, people were wondered. Second thing, ಅದನ್ನು ನೋಡಿದಾಗ ಜನರು ಆಶ್ಚರ್ಯಚಕಿತರಾದರು. Then it became a sign. ನಂತರ ಸೂಚಕ ಕಾರ್ಯಗಳು. So miracle should be there, which is unusual thing, and people will get wonder. Then it will become a sign. ಅದ್ಭುತ ಕಾರ್ಯಗಳು ಅದನ್ನು ನೋಡಿದಾಗ ಜನರು ಆಶ್ಚರ್ಯಚಕಿತರಾಗುತ್ತಾರೆ.
Turn to ಆಗ ಅದು ಸೂಚಕ ಕಾರ್ಯವಾಗುತ್ತದೆ. 2 Corinthians chapter 12 verse 12. 2 ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ. These three things are again told there. ಅಲ್ಲಿ 3 ಸಂಗತಿಗಳು ಮತ್ತೆ ಹೇಳಲ್ಪಟ್ಟಿವೆ. The sign of an apostle were accompanied among you with the perseverance in signs, wonder and mighty deeds. Mighty deeds, wonder and a sign. ನಾನು ಹಿಂಸೆಯನ್ನ ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ನಡೆಸಿದರಲ್ಲಿಯೂ ಅಪೊಸ್ತಲರಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು. Mighty deeds means unusual thing by the power of God has happened. ಮಹತ್ ಕಾರ್ಯಗಳು ಅಂತ ಹೇಳಿದ್ರೆ ದೇವರ ಶಕ್ತಿಯಿಂದ ನಡೆದಂತಹ ಅದು ಅಸಾಮಾನ್ಯವಾದಂತ ಕಾರ್ಯಗಳು. Not healing your headache, not getting your stomach problem over. It is something unusual. The blind man is seeing, the lame man is walking. You know, these things are miracles. Then people get wonder. Then it become a sign. ನೋಡುವಾಗ ನಿಮ್ಮ ತಲೆನೋವು ನಿಮ್ಮ ಹೊಟ್ಟೆ ನೋವು ಗುಣವಾಗುವುದಲ್ಲ, ಬದಲಾಗಿ ನೋಡುತ್ತೇವೆ. ಒಬ್ಬ ಹುಟ್ಟು ಕುರುಡನು ಆತನು ಕಣ್ಣು ಬಂದವು. ಆ ನೋಡುವಾಗ ಅದ್ಭುತ ಕಾರ್ಯವಾಗುವಾಗ ಅದು ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಅಯ್ಯೋ ಇದೇನೆಂಬುದಾಗಿ ಅದೇ ಸೂಚಕ ಕಾರ್ಯವಾಗಿ ಕಂಡು ಬರುತ್ತದೆ. Same thing Romans chapter 15. ಅದೇ ಸಂಗತಿ ರೋಮ ಪತ್ರಿಕೆ 15ನೇ ಅಧ್ಯಾಯದಲ್ಲಿ verses 19 Paul is speaking about in mighty signs and wonder and the power of the Spirit. ಅಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಇಲ್ಲುರಿಕೆ ಸೀಮೆಯ ಪರ್ವಂತರಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದನು. Verse 19 chapter 15 and verses 19 19. ಓಕೆ. ನಾನು ಯೆರೂಸಲೇಮ್ ಮೊದಲುಗೊಂಡು ಇಲ್ಲುರಿಕ ಸೀಮೆಯ ಪರ್ಯಂತರಕ್ಕೂ ಸುತ್ತಿ ಕ್ರಿಸ್ತನ ಸುವಾರ್ತೆಯ ಸಾರೋಣವನ್ನು ನೆರವೇರಿಸಿದ್ದೇನೆ. There again he says, by the power of the Spirit, unusual thing happened. Then it became a wonder. It was a sign. ಅಲ್ಲಿ ಕೂಡ ನೋಡುವಾಗ ಕನ್ನಡದಲ್ಲಿ 18ನೇ ವಚನ, ನನ್ನ ಕೈಯಿಂದ ಮಾತಿನಲ್ಲಿಯೂ ಕ್ರಿಯೆಯಲ್ಲೂ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳ ಬಲದಿಂದಲೂ ಪವಿತ್ರಾತ್ಮನ ಬಲದಿಂದಲೂ ಮಾಡಿಸಿದ ಕಾರ್ಯಗಳು ಎಂಬುದಾಗಿದೆ. Sign was a pointer. Sign is pointer. Simeon. ಆ ನೋಡುವಾಗ ಅಲ್ಲಿ ನೋಡ್ತೇವೆ ಸೂಚಕ ಕಾರ್ಯ ಅಂದರೆ ತೋರಿಸಿಕೊಡುವಂಥದ್ದು. These miracles are not in its end. It is not what is meant for us. It is actually, it was a pointer. And the Lord Jesus proved himself. He is the promised Messiah through this. And apostles also proved. ಅದ್ಭುತ ಕಾರ್ಯಗಳೆಂಬುದಾಗಿ ಹೇಳುವಾಗ ಅವು ತೋರಿಸಿಕೊಡುವಂಥವುಗಳೇ. ಆ ನೋಡುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಮೆಸ್ಸಿಯನ್ನು ಈತನೇ ಎಂಬುದಾಗಿ ತೋರಿಸಿಕೊಡುವಂತದ್ದಾಗಿತ್ತು. ಅಪೊಸ್ತಲರು ಕೂಡ ಅದನ್ನೇ ಮಾಡಿದರು. Not a single miracle is happening today according to the scriptures definition. ದೇವರ ವಾಕ್ಯದ ಪ್ರಕಾರವಾಗಿ ಇವತ್ತು ಒಂದೇ ಒಂದು ಅದ್ಭುತ ಕಾರ್ಯ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಹಾಗೆ ನಡೆಯುವುದಿಲ್ಲ. Then what is happening now? ಹಾಗಾದ್ರೆ ಈಗಾಗುತ್ತಿರುವುದೇನು? This is what the Lord told. ಅದನ್ನೇ ಕರ್ತನು ಹೇಳಿದನು. Many will be deceived. ಅನೇಕರು ಮೋಸ ಹೋಗುವರು. You know, it will be deceived by false prophets, by signs and wonders, and deceive many. ಸುಳ್ಳು ಪ್ರವಾದಿಗಳಿಂದ ಅನೇಕರು ಮೋಸ ಹೋಗುವರು, ಅನೇಕರನ್ನ ಮೋಸಗೊಳಿಸುವರು. Why it is happening now? ಈಗ ಯಾಕೆ ಅದು ಸಂಭವಿಸುತ್ತಾ ಇದೆ? There is a reason for that. ಅದಕ್ಕೊಂದು ಕಾರಣವಿದೆ. That is a reason the Lord has spoken it as one of the end sign. ಅದಕ್ಕಾಗಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಅಂತ್ಯ ದಿನಗಳ ಸೂಚನೆ ಎಂಬುದಾಗಿ ಅದನ್ನು ಕರೆದಿದ್ದಾನೆ. This is enough to understand that we live in the last days as the Lord has told us. ನಾವು ಜೀವಿಸ್ತಾ ಇರುವಂತಹ ಕಡೆಯ ದಿನಗಳಲ್ಲಿ ಎಂಬುದನ್ನ ಕರ್ತನು ಹೇಳಿದ ಹಾಗೆ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕರ್ತನ ಮಾತನ್ನು ಹೇಳಿದ್ದಾನೆ. Turn with me to 2 Thessalonians. 2ನೇ ಥೆಸಲೋನಿಕ ಪತ್ರಿಕೆಗೆ ತೆರೆಯಿರಿ. Chapter 2. 2ನೇ ಅಧ್ಯಾಯ verses 9. 9ನೇ ವಚನ. The coming of the lawless one, that is Antichrist, will the coming of the lawless one is according to the working of Satan with power, sign and lying wonder. See, those three things are there again. 2 ಥೆಸಲೋನಿಕ 2:9. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ,
ಇವುಗಳಿಂದಲೂ Antichrist is going to come through these false miracles. People will accept when he is going to make miracles. ಕ್ರಿಸ್ತ ವಿರೋಧಿಯು ಕೂಡ ಈ ರೀತಿಯಾದಂತಹ ಸುಳ್ಳಾದ ಮೋಸಕರವಾದಂತ ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳ ಮೂಲಕವಾಗಿ ಬರುತ್ತಾನೆ. ಆದರೆ ಏನಾಗುತ್ತದೆ ಅಂದ್ರೆ ಜಗತ್ತು ಆತನನ್ನ ಸ್ವೀಕಾರ ಮಾಡುತ್ತದೆ. It is increasing day by day. ಅದು ದಿನೇ ಹೆಚ್ಚಾಗುತ್ತಾ ಇದೆ. We read in Revelation chapter 13. ನಾವು ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಓದುತ್ತೇವೆ. You know, the false prophet, he will deceive those who dwell on the earth. Verses 14. ನೋಡುವಾಗ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 14ನೇ ವಚನ. He will deceive those who are on earth. ನೋಡುವಾಗ ಭೂ ನಿವಾಸಿಗಳನ್ನ ಮರಳುಗೊಳಿಸುತ್ತದೆ. How he is going to ಮೋಸಗೊಳಿಸುತ್ತಾನೆ. How he is going to deceive? ಹೇಗೆ ಮೋಸಗೊಳಿಸುತ್ತಾರೆ? Verse 13. 13ನೇ ವಚನ. By great signs and wonders, etc. ಮಹತ್ತಾದ ಸೂಚಕ ಕಾರ್ಯಗಳ ಮೂಲಕವಾಗಿ. World is prepared to bring Antichrist when he and false prophet perform these wonders and miracles. People will say, yes, he is, from God. ಲೋಕವು ಇವತ್ತು ಕ್ರಿಸ್ತ ವಿರೋಧಿಗೋಸ್ಕರವಾಗಿ ಎದುರು ನೋಡ್ತಾ ಇದೆ. ಅದಕ್ಕೆ ಆತನಿಗಾಗಿ ಸಿದ್ಧವಾಗುತ್ತಾ ಇದೆ. ಹೌದು, ಆತನು ಅದ್ಭುತ ಸೂಚಕ ಕಾರ್ಯಗಳ ಮೂಲಕವಾಗಿ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. ಲೋಕವು ಆತನನ್ನು ನಂಬುತ್ತದೆ. Once again, let me come back to Matthew 24. ಮತ್ತೊಮ್ಮೆ ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ಬರೋಣ. What is the sign of your coming? ನಿನ್ನ ಬರೋಣಕ್ಕೆ ಸೂಚನೆ ಏನು? Let no one deceive you. ನಿಮ್ಮನ್ನು ಯಾರು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. End time is a time of deception. ಅಂತ್ಯ ದಿನಗಳು ಅಂದರೆ ಮೋಸಗೊಳಿಸುವ ದಿವಸಗಳು. Many will be deceived. ಅನೇಕರು ಮೋಸಗೊಳಿಸುತ್ತಾರೆ, ಮೋಸ ಹೋಗುತ್ತಾರೆ. Not few, many. ಕೆಲವರಲ್ಲ, ಅನೇಕರು ಮೋಸಗೊಳಿಸುತ್ತಾರೆ. Verses 11 says, many false prophets will rise up and deceive many. ನೋಡುವಾಗ 11ನೇ ವಚನಕ್ಕೆ ಬಂದಾಗ ನೋಡುತ್ತೇವೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. Verses 24. 24ನೇ ವಚನ. False prophets will rise and show great signs and wonders to deceive. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವರು. The dangerous thing is, Christ told, if possible, even the elect will be deceived. ನೋಡುವಾಗ ಕರ್ತನ ಮಾತು, ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವರು. Let me remind you, dear ones. ಪ್ರಿಯರೇ, ನಾನು ನಿಮಗೆ ಮತ್ತೊಮ್ಮೆ ಜ್ಞಾಪಕ ಕೊಡುತ್ತೇನೆ. Hold fast. ದೃಢವಾಗಿ ಹಿಡಿದುಕೊಳ್ಳಿರಿ. Hold fast that you have. ನಿಮಗಿರುವುದನ್ನು ಭದ್ರವಾಗಿ ದೃಢವಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. Clearly told that we need to hold on to this doctrine, especially in this end time. ಅಂತ್ಯ ದಿನಗಳಲ್ಲಿ ನಾವು ಸತ್ಯ ಬೋಧನೆಯನ್ನ ನಾವು ಭದ್ರವಾಗಿ ದೃಢವಾಗಿ ಹಿಡಿದುಕೊಂಡವರಾಗಿರಬೇಕು. One thing I can tell you, what our fathers have taught us, 100% true to the scriptures. ನಮ್ಮ ಮೂಲ ಪಿತೃಗಳು ನಮಗೆ ಏನೆಲ್ಲ ಹೇಳಿಕೊಟ್ಟಿದ್ದಾರೋ, ಸಹೋದರ ಸಭೆಯ ಮೂಲ ಪುತ್ರಗಳು ಹೇಳಿಕೊಟ್ಟದೆಲ್ಲವೂ ಕೂಡ 100ಕ್ಕೆ 100ರಷ್ಟು ಸತ್ಯವಾದಂತ ಬೋಧನೆಗಳೇ. True worship is from your spirit, not by the worship leader and all hi-fi system. ನಿಜವಾದ ಆರಾಧನೆ ನಿಮ್ಮ ಆತ್ಮದಿಂದ ಬರುವಂತದ್ದು. ಯಾವುದು ಆ ಒಂದು ಮ್ಯೂಸಿಕ್ ಲೀಡರ್ ಅಥವಾ ಲೀಡ್ ಮಾಡುವಂತವನ್ನ ಮೂಲಕವಾಗಿ ಮಾಡುವುದಲ್ಲ. And the Christ clearly taught 4 or 5 times in Matthew 24 that deception will be great in the end time. And that is exactly what we see. ಮತ್ತಾಯ 24ನೇ ಅಧ್ಯಾಯದಲ್ಲಿ 5-6 ಸಾರಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಳುತ್ತಾನೆ, ಮೋಸಗೊಳಿಸುತ್ತಾರೆ ಅಂತ್ಯ ದಿನಗಳಲ್ಲಿ ಎಂಬುದಾಗಿ. ಆತನು ಹೇಳಿದ ಹಾಗೆಯೇ ಆತನ ಮಾತಿನಂತೆ ಇವತ್ತು ಕೂಡ ಮೋಸ ಆಗುತ್ತಾ ಇದೆ. Little leaven was put inside the dough. And the Lord told it will get full leavened. It is slowly getting leavened and everyone is getting leavened. ಸ್ವಲ್ಪ ಹುಳಿ ಇಟ್ಟು ಹಾಕಲ್ಪಟ್ಟ ಮೇಲೆ ಅದೇನಾಗ್ತದೆ? ಹರಡಿ 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 ಅದು ಕಣಿಕವನ್ನೆಲ್ಲ ಹುಳಿಯನ್ನಾಗಿ ಮಾಡುತ್ತದೆ. ಹುಳಿ ಇಟ್ಟು ಕಣಿಕವೆಲ್ಲ ಹುಳಿ ಇಟ್ಟಾಗುತ್ತದೆ. We need to be very careful. ನಾವು ಬಹಳ ಎಚ್ಚರವಾಗಿರಬೇಕು. I will close by telling one passage from 2 Timothy. 2ನೇ ತಿಮೋಥೆಯನ ಪತ್ರಿಕೆಯಿಂದ ಒಂದು ವಾಕ್ಯವನ್ನ ಹೇಳಿ ಮುಗಿಸುತ್ತೇನೆ.
Look at verses 3. Chapter 4, verses 3. 4ನೇ ಅಧ್ಯಾಯ 3ನೇ ವಚನ. For the time will come when they will not endure sound doctrine. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. Verses 4. They will turn their ears away from truth. 4ನೇ ವಚನ. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. They will turn their ears to hear fables. ಅವರು ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. I have heard like this. They have raised dead ones. They have raised, even the blind one has got sight. It is absolutely false statements. ಅನೇಕರನ್ನು ಎಬ್ಬಿಸಿದ್ದೇವೆ, ಅನೇಕರ ಕಣ್ಣುಗಳಿಗೆ ದೃಷ್ಟಿ ಬಂತೆಂಬುದಾಗೆಲ್ಲ ಹೇಳುತ್ತಾರೆ. ಅವೆಲ್ಲವೂ ಕೂಡ ಸುಳ್ಳಾದಂತಹ ವಿಷಯಗಳೇ. People will turn away from truth to hear these fables. ಜನರು ಇಂಥ ಕಲ್ಪನಾ ಕಥೆಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ತಿರುಗಿಕೊಳ್ಳುವರು. It is happening now. ಈಗ ನಡೆಯುತ್ತಾ ಇದೆ ಪ್ರಿಯರೇ. Christ has foretold it. ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ. He has clearly given us warning. ಆ ಕರ್ತನಾಗಿರುವ ಯೇಸು ನಮಗೆ ಸ್ಪಷ್ಟವಾಗಿ ಎಚ್ಚರಿಕೆಯ ಮಾತುಗಳನ್ನು ಕೊಟ್ಟಿದ್ದಾನೆ. From the scripture we found how this charismatic movement started from a lady and it is leavening all the Christendom, and they believe it is true, and when the Lord is going to come back and receive his people, they are going to be left here. ನೋಡುವಾಗ ಈ ಕ್ಯಾರಿಸ್ಮ್ಯಾಟಿಕ್ ಮೂವ್ಮೆಂಟ್ ಪ್ರಾರಂಭವಾದ ಒಬ್ಬ ಸ್ತ್ರೀಯಿಂದ ಆಕೆಯು ತನ್ನಂತಹ ಆ ಹುಳಿ ಇಟ್ಟು ಇವತ್ತು ಎಲ್ಲ ಕ್ರೈಸ್ತ ಪಂಗಡಗಳನ್ನು ಕೂಡ ಹುಳಿಯನ್ನಾಗಿ ಮಾಡಿದೆ. ಕರ್ತನು ಪ್ರತ್ಯಕ್ಷನಾದಾಗ ಖಂಡಿತವಾಗಿಯೂ ಬಿಡಲ್ಪಟ್ಟವರಾಗಿ ಹೋಗುತ್ತಾರೆ. The resurrected Lord told to the Philadelphian church who kept the word, hold fast that you have, that no one will take your crown. ಫಿಲಡೆಲ್ಫಿಯಾ ಸಭೆ ಕರ್ತನು ಹೇಳುತ್ತಾನೆ, ನಿನಗಿರುವ ಬಹುಮಾನವನ್ನು ಭದ್ರವಾಗಿ ಹಿಡಿದುಕೋ, ಅದನ್ನು ಯಾರು ಕಸಕೊಳ್ಳಬಾರದು. In this end message, God gave me a burden to preach on this. ಈ ದಿನದ ಕೊನೆಯ ಸಂದೇಶದಲ್ಲಿ ಈ ವಿಷಯದ ಬಗ್ಗೆ ಮಾತನಾಡುವಂತ ಭಾರವನ್ನ ಕರ್ತನು ನನಗೆ ಕೊಟ್ಟನು. Maybe the Lord want to speak to at least some here who have heard me. ಇಲ್ಲಿರುವಂತ ಕೆಲವರಿಗಾದರೂ ಈ ವಿಷಯವನ್ನ ಹೇಳಬೇಕಾಗಿತ್ತೇನೋ. ದೇವರು ಅದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾನೆ. Be careful. ಎಚ್ಚರವಾಗಿರ್ರಿ. It's a time of deception. ಇದು ಮೋಸಕರವಾದಂತಹ ಕಾಲ. Happening around the globe. ಪ್ರಪಂಚದಾದ್ಯಂತ ಮೋಸ ನಡೆಯುತ್ತಾ ಇದೆ. It is very difficult for people to think otherwise, whether they think it is true and they are being deceived. ಜನರು ಯೋಚನೆ ಮಾಡೋದು ಸತ್ಯ ಎಂಬುದಾಗಿ, ಆದರೆ ಜನರು ಮೋಸ ಹೋಗುತ್ತಾರೆ. World is being prepared for a reception of Antichrist. ಲೋಕವು ಕ್ರಿಸ್ತ ವಿರೋಧಿಯ ಸ್ವೀಕಾರಕ್ಕಾಗಿ ಸ್ವಾಗತಕ್ಕಾಗಿ ಸಿದ್ಧಗೊಳ್ಳುತ್ತಾ ಇದೆ. Let us be faithful to the Lord. ನಾವು ಕರ್ತನಿಗೆ ನಂಬಿಗಸ್ತರಾಗಿರೋಣ. Let us keep the doctrine as our fathers have taught us. ನಮ್ಮ ಮೂಲ ಪಿತೃಗಳು ಕಲಿಸಿಕೊಟ್ಟಂತ ಬೋಧನಾ ಸಿದ್ಧಾಂತವನ್ನ ನಾವು ಭದ್ರವಾಗಿ ಹಿಡಿದುಕೊಳ್ಳೋಣ. He is coming soon. ಆತನು ಬೇಗನೆ ಬರುತ್ತಾನೆ. As he is going to come and receive us, ಆತನು ಬಂದು ನಮ್ಮನ್ನ ಕರೆದುಕೊಂಡು ಹೋಗುವಾಗ, ನಮ್ಮನ್ನು ಸ್ವೀಕರಿಸುವಾಗ, he is going to examine our life. ಆತ ನಮ್ಮ ಕಾರ್ಯಗಳನ್ನು ಆತನು ಪರೀಕ್ಷಿಸುತ್ತಾನೆ. He told, if you love me, you will keep my word. ಆತನು ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಿರಿ ಎಂದು ಹೇಳಿದ್ದಾನೆ. By keeping his word, we will prove that we have loved him. ನಾವು ದೇವರ ವಾಕ್ಯವನ್ನು ನಾವು ಕೈಕೊಳ್ಳುವುದರ ಮೂಲಕವಾಗಿ ನಾವು ಕರ್ತನನ್ನ ಪ್ರೀತಿಸುತ್ತೇವೆ ಎಂಬುದನ್ನು ನಾವು ನಿರೂಪಿಸಿ ತೋರಿಸೋಣ. May the Lord help us to understand the time in which we are living, as the Lord has spoken, a time of deception. ಕರ್ತನು ತನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ನಾವಿರುವಂತದ್ದು ಮೋಸಗೊಳಿಸಲ್ಪಡುವ ಕಾಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಆತನು ಸಹಾಯ ಮಾಡಲಿ. Let us be faithful servants who will heed to his words, keep that word, hold on to that word that is given to us once for all. ನಾವು ಕರ್ತನ ವಾಕ್ಯ ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿರುವುದರಿಂದ ಒಂದೇ ಸಾರಿ ನಮ್ಮ ಕೈಗೆ ಒದಗಿಸಿಕೊಡಲ್ಪಟ್ಟ ಈ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಕಾಪಾಡಿಕೊಳ್ಳೋಣ, ಕೈಕೊಳ್ಳೋಣ, ಅದರಂತೆ ನಡೆಯೋಣ. May the Lord bless you. Thank you. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.